ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಂಡಬಿ ಕೋಪೌಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರ್ಯಾಂಡ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುರಳಿಯವರೇ ಯಾರು ಬರ್ತಾ ಇದ್ದಾರೆ, ಯಾರನ್ನು ಕರೆಸ್ತಾ ಇದ್ದೀರಾ, ಯಾವ ಹೊಸ ಅಡುಗೆನ ತೋರಿಸ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಒನ್ ಆ್ಯಂಡ್ ಒನ್ಲಿ ಸುಚಿತ್ರಾ ಅವ್ರನ್ನ ಕರೆಸಿ ಒಂದು ಒಳ್ಳೆ ಅಡುಗೆ ಮಾಡಿಸ್ಬೇಕು ಅಂತ ನಾವು ತಯಾರಾಗಿ ನಿಂತಿದ್ದೀವಿ. ಮೇಡಮ್ ಅವರು ರೆಡಿ ಆಗಿದ್ದಾರೆ. ಮೇಡಮ್ ಬನ್ನಿ ಮೇಡಮ್, ನಮಸ್ಕಾರ. ಯಾವಾಗ ನೋಡಿದ್ರು ಮದುವೆ ಮನೇಲಿ ಇರ್ತೀನಿ ಅಂತೀರಾ, ಫಂಕ್ಷನ್ ಮಾಡ್ತಾ ಇದೀನಿ ಅಂತೀರಾ, ಸಿಕ್ಕಾಪಟ್ಟೆ ಬಿಸಿ ಆಗ್ಬಿಟ್ಟಿದ್ದೀರಾ. ಓಕೆ, ಏನ್ ಮಾಡ್ತಾ ಇದ್ದೀರಾ ನಮ್ಮ ಕಾರ್ಯಕ್ರಮದಲ್ಲಿ? ಇವತ್ತೊಂದು ಹಳೆ ಅಡಿಗೆ ಮಾಡ್ತಾ ಇದ್ದೀನಿ. ಯಾವ ವೈಟ್ ರೈಸ್ಗೆ ನಿಮ್ಗೆ ಒಳ್ಳೆ ಕಾಂಬಿನೇಷನ್ ಇದು. ಏನ್ ಮೇಡಮ್ ಅದು? ಹುಳ್ಸೊಪ್ಪು ಅಂತ ಹೇಳ್ತಾರೆ, ಹುಳ್ಸೊಪ್ಪು ಅಂತ ಮಾಡ್ತಾ ಇದ್ದೀನಿ. ವೆಜ್ ಅಡಿಗೆ. ಓಕೆ, ಹಳೆ ಅಡಿಗೆ. ಹೌದು, ಮಾಡಕ್ ಬರ್ದೇ ಇದ್ರು ನೋಡ್ಕೊಳ್ಳಿ, ಸುಚಿತ್ರಾ ಅವರು ಮಾಡಿ ತೋರಿಸ್ತಾರೆ. ಮೇಡಮ್ ಹುಳ್ಸೊಪ್ಪು ಮಾಡಕ್ಕೆ ಅಂತ ನಿಮಗೆ ಹುಳಿಸೊಪ್ಪು ಬೇಕಾಗುವ ಸಾಮಗ್ರಿಗಳು: ಚಕ್ಕೋತ ಸೊಪ್ಪು, ಪಾಲಕ್ ಸೊಪ್ಪು, ಹುಣಸೆ ಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, ಇಂಗು, ಟೊಮ್ಯಾಟೊ, ಹಸಿ ಮೆಣಸಿನಕಾಯಿ, ಜೀರಿಗೆ, ಸಾಸಿವೆ, ಒಣಮೆಣಸಿನಕಾಯಿ, ಉಪ್ಪು, ಎಣ್ಣೆ. ಸ್ವಲ್ಪ ನೀರ್ ಕಡಿಮೆ ಹಾಕೊಂಡ್ರೆ ಸಾಕಿದಕ್ಕೆ ಗಟ್ಟಿ ಬರುತ್ತೆ, ಚಟ್ನಿ ತರ ಬರುತ್ತೆ ನಿಮ್ಗೆ. ಇದು ಆ ಕನ್ಸಿಸ್ಟೆನ್ಸಿಗೆ ಮಾಡ್ಕೋಬೇಕು, ನೀರ್ ಜಾಸ್ತಿ ಹಾಕೋಬೇಡಿ. ಓಕೆ, ಉಳ್ಸೊಪ್ಪೇನು ಚಟ್ನಿ ತರ ಇಲ್ಲ ಮೇಡಮ್, ಗಟ್ಟಿ ಸಾರು ಅಷ್ಟೇ ಅದು ಅಲ್ವಾ? ಅಲ್ಲ, ಆ ಕನ್ಸಿಸ್ಟೆನ್ಸಿ ನಿಮ್ಗೆ ಹೇಳ್ತಾ ಇರೋದು ಗಟ್ಟಿಗೆ ಇರ್ಬೇಕು ಅಂತ. ನೀವು ಹೆಂಗ್ ಹೇಳ್ತೀರಾ ಹಂಗೆ ಮೇಡಮ್, ತಿನ್ನೋದು ನೀವು ತಾನೆ. ಚಟ್ನಿ ತರ ಮಾಡ್ಕೊಳ್ಳಿ, ಪಲಿ ತರ ಮಾಡ್ಕೊಳ್ಳಿ. ಚಕ್ಕೋತ ಸೊಪ್ಪು. ಎಸ್ ಮೇಡಮ್, ಚಕ್ಕೋತ ಸೊಪ್ಪು, ಆಮೇಲೆ ಪಾಲಕ್ಕು ಚಕ್ಕೋತ ಕಾಂಬಿನೇಷನ್. ಹೌದು, ಯಾವ್ದಾರ ಒಂದು ಬೇಕಾದ್ರೂ ಹಾಕೋಬಹುದು ನೀವು. ಓಕೆ, ಅಥವಾ ಬರೀ ದಂಟಿದ್ರೆ ದಂಟಿನ ಸೊಪ್ಪು ಹಾಕಿ ಸಹ ಮಾಡಬಹುದು. ಓಕೆ, ತಿನ್ನೋರಿದ್ರೆ ಯಾವ ಸೊಪ್ಪು ಬೇಕಾದ್ರೆ ಹಾಕೊಂಡು ಮಾಡ್ಬೋದು. ಬರೀ ಪಾಲಕ್ ಸೊಪ್ಪಲ್ಲಿ ಸಹ ಆರೋಗ್ಯಕ್ಕೆ ಮಾಡಬಹುದು. ಒಳ್ಳೇದು. ವಾರಕ್ಕೆ ಒಂದಿನ ಸೊಪ್ಪು ತಿನ್ನಿ, 2 ದಿನ ತರಕಾರಿ ತಿನ್ನಿ, ಮಿಕ್ಕಿದ ದಿನ ಹಾಕಿ ಮೇಡಮ್. ಜೀರಿಗೆ ಹಾಕೊಳ್ಳಿ ಮೇಡಮ್. ಬೆಳ್ಳುಳ್ಳಿ, ಎಸ್, ಹಸಿಮೆಣಸಿನಕಾಯಿ, ಖಾರ ಎಷ್ಟು ಬೇಕೋ ಹಾಕೊಳ್ಳಿ ಮೇಡಮ್, ನೋಡ್ಕೊಂಡು ಹಸಿಮೆಣಸಿನಕಾಯಿ. ಓಕೆ, ರುಬ್ಕೋದೆಲ್ಲ ಇದೆಯಾ ಮೇಡಮ್ ಇದಕ್ಕೆ ಉಳ್ಸೊಪ್ಪಿಗೆ? ಬೇಯಿಸ್ಕೊಂಡು ರುಬ್ಕೊಂಡು. ಓಕೆ, ಏನೋ ಇದು ಟೊಮೆಟೊ ಗೊಜ್ಜು ಮಾಡ್ತೀನಿ, ಅದೇನೋ ಹೊಸ ಟೈಪ್ ಟೊಮೆಟೊ ಗೊಜ್ಜು ಮಾಡ್ತಿದ್ದು ಉಳ್ಸೊಪ್ಪು ಮಾಡ್ತಾ ಇದ್ದೀರಾ, ಅದು ಹೆಂಗೆ ಮೇಡಮ್? ಇದು ಸ್ವಲ್ಪ ಬೇರೆ ಥರ ಇದೆ, ಹಳೆ ಅಡಿಗೆ ತೋರಿಸೋಣ ಅಂತ. ಆಯಿತು, ಅದು ಹೇಳಿರಿ ಮಜ್ಜಿ ಕನ್ಸಲ್ಲಿ ಬಂದಿದ್ರು ಅಂತ. ಹೌದು, ಹಾಕಿ. ಟೊಮೆಟೊ ಹಾಕ್ತಾ ಇದ್ದೀನಿ, 1 ಟೊಮೆಟೊ ಅಷ್ಟು. ಓಕೆ, ಈರುಳ್ಳಿ. ಓ, ಇದೆಲ್ಲ ಬೇಯಿಸ್ಬಿಟ್ಟು ರುಬ್ಬಿಡ್ತೀನಿ ರೀ? ಹಾಂ, ಹೌದು. ಓಹೋ, ಓಕೆ. ಹುಣಸೆ ಹಣ್ಣು ಹಾಕಿ 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 ಎಲ್ಲ ಹಾಕಿ ಚೆನ್ನಾಗಿ ಎಷ್ಟೊಂದಾಗ ಬೇಯಿಸ್ಕೋಬೇಕು ಮೇಡಮ್ ಇದನ್ನ? ಚೆನ್ನಾಗೆಲ್ಲ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. Okay. ಸಾಫ್ಟ್ ಆಗಿ. ಟೈಮ್ ಇಲ್ಲ ಅಂದಾಗ ಕುಕ್ಕರ್ಗೆ ಹಾಕೋಬಹುದು. ಓಕೆ, ಕುಕ್ಕರ್ಗೆ ಹಾಕೋದಕ್ಕಿಂತ ಈ ಥರ ಪಾತ್ರೆಲಿ ಬೇಯಿಸಿದಾಗ ಚೆನ್ನಾಗಿರುತ್ತೆ. ಮುಚ್ಬೇಕಾ ಪ್ಲಾಸ್ಟಿಕ್ ಇದಕ್ಕೆ? ಮುಚ್ಚಿಸ್ತೀರಾ, ಮುಚ್ಚಿದ್ರೆ ಬೇಗ ಆಗುತ್ತೆ ಅಂತ. ಓಕೆ, ಇದನ್ನ ಚೆನ್ನಾಗಿ ಬೇಯಿಸಾದ್ಮೇಲೆ ಏನು ಮಾಡ್ತೀರಿ? ರುಬ್ಕೊಂಡು ಹಾ. ಒಗ್ಗರಣೆಗೆ ಹಾಕೋದು. ತೊಳಿ ಮಿಕ್ಸಿ ತೊಳಿ, ಎಷ್ಟು ತನಕ ಬೇಯಬೇಕಾಗುತ್ತೆ ಇದು? ಚೆನ್ನಾಗಿ ಸೊಪ್ಪು ಅಷ್ಟು ಸೊಪ್ಪು ಹಾಕಿರ್ತೀವಿ, ಇಷ್ಟ ಆಗುತ್ತೆ. ಇಷ್ಟೇಷ್ಟು ಆಗಿರುತ್ತೆ ಸೊಪ್ಪು. ವೈಟ್ ರೈಸ್ಗೆ ಓಕೆ, ಚೆನ್ನಾಗಿರುತ್ತೆ. ಮುದ್ದೆಗೂ ಚೆನ್ನಾಗಿರ್ತಿದ್ದು. ವೈಟ್ ರೈಸು ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ, ಬಟ್ ಮಾಡಬೇಕು, ರುಚಿಯಾಗಿ ಮಾಡಬೇಕು. ರುಚಿಯಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಬೇಕಾಬಿಟ್ಟು ಮಾಡಿದ್ರೆ ಉಳ್ಸೊಪ್ಪು ಚೆನ್ನಾಗಿರಲ್ಲ. ಸ್ವಲ್ಪ ಭಯ ಭಕ್ತಿಯಿಂದ ನೀಟಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಮೇಡಮ್? ಹೇಳಿದ್ದೀನಿ ಬಿಡಿ ಎಲ್ಲರಿಗೂ. ಏನು ಮಾಡೋಣ ಮೇಡಮ್, ಈಗ ಆಫ್ ಮಾಡಿದ್ದೀನಾ? ಹಾಂ, ಏನು ಮಾಡ್ಬೇಕು ನೆಕ್ಸ್ಟ್ ಇದಕ್ಕೆ? ಸೋಸ್ಕೊಂಡ್ಬಿಟ್ಟು ಓಕೆ, ರುಬ್ಕೊಳ್ಳೋ. ಆಹಾ, ಓಕೆ. ತುಂಬ ಜನ ಗೊತ್ತಿರುತ್ತೆ ಮಾಡೋದು, ಮಾಡಕ್ಕೆ ಗೊತ್ತಿಲ್ಲದೆ ಇದ್ದವರು, ಹೊಸ್ದಾಗಿ ಮದುವೆ ಆಗಿರೋರು, ಅಡುಗೆ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರು, ಅಡುಗೆ ಕಲ್ತ್ಕೋಬೇಕು ಅಂತ ಆಸಕ್ತಿ ಇರೋರು, ಯಾರು ಬೇಕಾದರೂ ಹೊಸ ಹೊಸ ಅಡುಗೆ ಕಲಿಬೇಕು ಅಂದರೆ ಒಗ್ಗಂಡಬಿ ಕಾರ್ಯಕ್ರಮ ನೋಡಬೇಕು. ಆಹಾ ಹಾ 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 ಹಾ, ಜಸ್ಟ್ ಒಗ್ಗರಣೆ ಹಾಕಿದ್ರೆ ಹಾಕೋಣ. ನಮ್ಮ ಇವತ್ತಿನ ಕಾರ್ಯಕ್ರಮ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರ್ಯಾಂಡ್ ಆಯಿಲ್. ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ, ಓಕೆ. ಹಿಂಗೆ ಹಾಕೊಳ್ಳೋಣ. ಎಸ್, ಬೆಳ್ಳುಳ್ಳಿ, ಜಜ್ಜಿರೋ ಅಂತ ಬೆಳ್ಳುಳ್ಳಿ ಹೈಲೈಟ್ ಇದೆ ಈ ಉಳ್ಸೊಪ್ಪಿಗೆ. ಹೈಲೈಟ್ ಅಂದ್ರೆ ಈ ಜಜ್ಜಿ ಹಾಕಿರೋ ಅಂತ ಬೆಳ್ಳುಳ್ಳಿನೇ. ಹಳೇ ಸಾರು ಇದು, ಹೊಸದು ಏನು ಕಂಡಿಡ್ಕೊಂಡ್ ಬಂದಿರೋದಲ್ಲ. ಒಣಮೆಣಸಿನಕಾಯಿ. ಹಳೇ ಮನೇಲಿ ಯಾರು ಸ್ವಲ್ಪ ವಯಸ್ಸಾಗಿರೋದ್ರೆ ಅವ್ರಿಗೆಲ್ಲ ಈ ಉಳ್ಸೊಪ್ಪು ಗೊತ್ತಿರುತ್ತೆ. ನಮ್ಗೆ ಯಾರೋ ಸಿಕ್ಕಿ ಬನ್ನಿ ಸುಚಿತಾ ಅವ್ರು ಕೇಳಿದ್ದಾರೆ, ಉಳ್ಸೊಪ್ಪು ತೋರಿಸೇ ಇಲ್ವಲ್ಲ ನೀವು, ಯಾಕೆ ಮರ್ತ್ಬಿಟ್ಟಿದ್ದೀರಾ ಅಂತ. ಅದಕ್ಕೆ ಅಯ್ಯೋ ಅದೇನು ನೋಡಿ ಮಾಡಿ ತೋರಿಸ್ತೀವಿ ಅಂತೇಳಿ ಬಿಟ್ಟರು ನೋಡಿ ಬಾಣ. ಎಸ್, ಇಷ್ಟೇ ಗಟ್ಟಿಗಾ ಮೇಡಮ್ ಮಾಡೋದು ನೀವು? ಸ್ವಲ್ಪ ಹಾಕ್ತೀನಿ, ಬೇಯಿಸಿರಂತ ನೀರೇ. ಓಕೆ, ಯಾವುದು ವೇಸ್ಟ್ ಮಾಡೋಂಗಿಲ್ಲ. ಮೊಸಪ್ಪಿನ ತಮ್ಮ ಇರಬೇಕಿದು ಅಲ್ವಾ ಮೇಡಮ್? ಹಂಗೆ ಇಲ್ಲ, ಕಾಣ್ತಿದೆ. ಸ್ವಲ್ಪ ಟೇಸ್ಟ್ ಬೇರೆ ಥರ. ಉಪ್ಪು ಹಾಕ್ತಾ ಇದ್ದೀನಿ. ಎಸ್ ಮೇಡಮ್, ಯಾಕಂದರೆ ಚೆನ್ನಾಗಿ ಬೇಯಿಸಿರೋಂಥ ಸೊಪ್ಪನ್ನು ನಾವು ರುಬ್ಬಿರೋದ್ರಿಂದ ಒಗ್ಗರಣೆಗೆ ಹಾಕ್ಕೊಂಡ್ರೆ ಸಾಕು.
ಎಲ್ಲ ಬೆಂದಿರುತ್ತೆ, ಜಸ್ಟ್ ಒಗ್ಗರಣೆ ಹಾಕಿದರೆ ಸಾಕು. ಓಕೆ ಮೇಡಮ್. ಆ ಬೆಳ್ಳುಳ್ಳಿ ಒಗ್ಗರಣೆ ಏನು ಹಾಕಿದೀವಿ ಆ ಫ್ಲೇವರ್ ಎಂಟೇರು ಈ ಉಳ್ಸಪ್ಪಲ್ಲಿ ಹೌದೌದು. ಏನಂತ ಹೇಳಿದ್ರೆ ಆ ಬೆಳ್ಳುಳ್ಳಿ ಬಿಟ್ರೆ ಫ್ಲೇವರ್ ಹೌದು ಹೌದು. ಅದು ಸ್ವಲ್ಪ ಬೆಳ್ಳುಳ್ಳಿ ಬ್ರೌನ್ ಆಗಬೇಕು ಒಗ್ಗರಣೆಗೆ ಹಾಕ್ದಾಗ. Yes. ಅವಾಲೇ ಟೇಸ್ಟ್ ನಮ್ಗೆ. ಎಸ್ ಮೇಡಮ್. ಸಾಕು. ಉಳ್ಸೊಪ್ಪು ಜೊತೆಗೆ ಸ್ವಲ್ಪ ತುಪ್ಪ ಬಿಸಿ ಬಿಸಿ ಅಂತ ಅನ್ನ ಮೂರನ್ನು ಇಟ್ಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ಬಿಸಿ ಬಿಸಿ ಮುದ್ದೆ ಇದ್ರೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಉಳ್ಸೊಪ್ಪಲ್ಲಿ ತಿಂದಿರೋರಿಗೆ ಗೊತ್ತಿರುತ್ತೆ ಅದ್ರ ಮಜಾ ಯಾವ ರೀತಿ ಇರುತ್ತೆ ಅಂತ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸುಚಿತಾ ಅವರು ಈ ಉಳ್ಸೊಪ್ಪನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಹುಳಿಸೊಪ್ಪು ಮಾಡುವ ವಿಧಾನ: ಒಂದು ಪಾತ್ರೆಗೆ ನೀರು, ಚಕ್ಕೋತ ಸೊಪ್ಪು, ಪಾಲಕ್ ಸೊಪ್ಪು, ಜೀರಿಗೆ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಟೊಮ್ಯಾಟೊ, ಈರುಳ್ಳಿ, ಹುಣಸೆ ಹಣ್ಣು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ ಸೋಸಿಕೊಳ್ಳಿ. ಸೊಪ್ಪನ್ನು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಇಂಗು, ಜಜ್ಜಿದ ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ರುಬ್ಬಿದ ಸೊಪ್ಪಿನ ಮಿಶ್ರಣ, ಸೊಪ್ಪು ಬೇಯಿಸಿದ ನೀರು, ಉಪ್ಪು ಹಾಕಿ ಒಂದು ಕುದಿ ಬೇಯಿಸಿದರೆ ಹುಳಿಸೊಪ್ಪು ಸವಿಯಲು ಸಿದ್ಧ. ಆಹಾ, ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತದೆ ಸುಚಿತಾ ಅವರೇ. ತಿಂದು ನೋಡಿ. ಚೆನ್ನಾಗಿದೆ. ತುಪ್ಪ ಹಾಕೊಂಡು ತಿನ್ಬೇಕು, ಬಿಸಿ 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 ಅಂದಲ್ಲಿ ಹಾಕೊಂಡು ತಿಂತಾ ಇದ್ರೆ ಚೆನ್ನಾಗಿರುತ್ತೆ. ದಿನ ಒಂದೇ ತರ ತರಕಾರಿ ಹುಳಿ ಎಲ್ಲ ಮಾಡಿ ಬೇಜಾರಾಗಿರುತ್ತೆ, ಇದು ಬೇರೆ ತರ ಇರುತ್ತೆ. ಚೇಂಜ್ ಇದೆ. ಏನು ಜಾಸ್ತಿ ಟೈಮ್ ತಗೊಳ್ಳಲ್ಲ, ಬೇಗ ಮಾಡಬಹುದು. ಕೆಲಸನೇ ಇಲ್ಲ ಅಂತೀನಿ. ಏನಂತೀರಾ ಮೇಡಮ್? ಸೊಪ್ಪು ಎಲ್ಲ ರೆಡಿ ಇದ್ರೆ ಬೇಗ ಆಗೋಗುತ್ತೆ. ಅದ್ಭುತವಾಗಿದೆ. ಖಂಡಿತವಾಗ್ಲೂ ಇವತ್ತೇ ಮಾಡ್ಕೋಬಹುದು. ಮೇಡಮ್ ಹೆಂಗಿದೆ ಈವೆಂಟ್ಸ್ ಎಲ್ಲ? ಈವೆಂಟ್ಸ್ ಅದೇ ನೀವೇ ಹೇಳ್ತಾ ಇದ್ರಲ್ಲ, ಬಿಸಿ ಕಡಿಮೆ ಬರ್ತಾ ಇರೋದು ಅಂತ. ಸಿಕ್ಕದೇ ಇಲ್ವಲ್ಲ ಮೇಡಮ್ ನೀವು? ತುಂಬಾ ಫೋನ್ ಕಾಲ್ಸ್ ಬರ್ತಾ ಇರುತ್ತೆ. ಆದಷ್ಟು ಅಟೆಂಡ್ ಮಾಡಕ್ ಟ್ರೈ ಮಾಡ್ತೀವಿ, ಬಟ್ ಅಲ್ಲಿ ಇರೋದಿಲ್ಲ ನಾವು ಒಂದೊಂದ್ಸತಿ. ಒಳ್ಳೆ ಮದುವೆ ಮಾಡಬೇಕು, ಬೀಗರೂಟ ಮಾಡಬೇಕು, ಗೃಹ ಪ್ರವೇಶ ಮಾಡಬೇಕು, 3,000 ಜನ 2,000 ಜನ ಕಡೆಗೆ ಮಾಡಬೇಕು ಅಂದ್ರೆ ಸುಚಿತಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ವೆಜ್ಜು ನಾನ್ ವೆಜ್ಗೂ ಸ್ಪೆಷಲ್ ಆಗಿ ಫುಲ್ ಈವೆಂಟ್ ಅನ್ನೇ ಅರೇಂಜ್ ಮಾಡ್ಕೊಡ್ತಾರೆ. ಮೇಡಮ್ ನಂಬರ್ ಹೇಳಿ. 9731 9731 90 94 96 ಈ ನಂಬರ್ಗೆ ಫೋನ್ ಮಾಡಿ ಸುಚಿತಾ ಅವ್ರ ಜೊತೆ ಮಾತಾಡಿ ಒಳ್ಳೆ ನಿಮ್ಮ ಈವೆಂಟನ್ನು ಇವತ್ತೇ ಫಿಕ್ಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ಉಳ್ಸೊಪ್ಪನ್ನ ತುಂಬ ರುಚಿಯಾಗಿ ಮಾಡಿದ್ದಾರೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿನ್ನಿಸ್ತಾ ಇದ್ರೆ ಅದ್ರ ಮಜಾನೇ ಬೇರೆ ಅನ್ನಿಸ್ತಾ ಇದೆ. ಇಷ್ಟೊಂದು ಸರಿ ನೋಡಿ ಅಂತ ಇದ್ದಾರೆ. ನಮಸ್ಕಾರ ಅಸ್ಮಾ. ನಮಸ್ಕಾರ. ಅಸ್ಮಾ ಅವ್ರು ಎಲ್ಲಿಂದ ಬರ್ತಾ ಇದ್ದೀರಿ? ನಾಗವಾರದಿಂದ. ಏನು ಮಾಡ್ಕೊಂಡಿದ್ದೀರಾ ಅಸ್ಮಾ? ಮನೆ ಹೌಸ್ ವೈಫ್. ಈಗ ಯಜಮಾನ್ ಏನು ಮಾಡ್ತಾರೆ? ಟೈಲರ್. ಓಕೆ. ಎಷ್ಟು ಜನ ಮಕ್ಕಳು? ಇಬ್ರು ಏನು ಮಾಡ್ತಾರೆ? ಮನೇಲೆ ಇದ್ದಾರೆ. ಇಬ್ರು ಮನೇಲಿದ್ದಾರಾ? 4 years and 2 years. ಓಕೆ. ನಮ್ಮ ಕಾರ್ಯಕ್ರಮದಲ್ಲಿ ಏನು ಮಾಡ್ತಾ ಇದ್ದೀರಾ? ಕೈಮಾ ಆನಿಯನ್ ಕರಿ. ಕೈಮಾ ಆನಿಯನ್ ಕರಿ ಮಾಡಕ್ಕೆ ಅಸ್ಮಾ ಏನೇನು ತಂದಿದ್ದೀರಾ ಹೇಳಿ? ಆನಿಯನ್ ಕೈಮಾ ಕರಿ ಬೇಕಾಗುವ ಸಾಮಗ್ರಿಗಳು: ಮಟನ್ ಕೈಮಾ, ಹುರಿಗಡ್ಲೆ, ತೆಂಗಿನಕಾಯಿ ತುರಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಹಸಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಏನ್ ಕೊಳ್ಳಿ ಮೇಡಮ್ ಫಸ್ಟ್ ನಿಮಗೆ? ಮಿಕ್ಸಿಗೆ ತೆಂಗಿನಕಾಯಿ ತುರಿ. ಓಕೆ. ಇದು ಮಿಕ್ಸಿಗೆ ಹಾಕಬೇಕು. ಅದು ಮಾತ್ರನೇ? ಇದು ಹಾಕೊಂಡು ಸ್ವಲ್ಪ ಗ್ರೈಂಡ್ ಆದ್ಮೇಲೆ ಅದು ಹಾಕ್ಬೇಕು. ಓಕೆ. ಓಕೆ. ಇದಕ್ಕೆ ಕಡಲೆಪಪ್ಪು ಹಾಕಿ, ಉರಿಗಡ್ಲೆ, ತೆಂಗಿನಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಇದು ಗರಂ ಮಸಾಲ ಬೇಕು. ಗರಂ ಮಸಾಲ ಬೇಕಾ? ರವಿಯವರ ಗರಂ ಮಸಾಲ ಎಷ್ಟು ಬೇಕು ಅಸ್ಮಾ ಅವ್ರಿಗೆ? ಸಾಕಾ? ಆನಿಯನ್ ಕೈಮಾ ಕರಿನಾ? ಹಾಂ. ಯಾರೇ ಇದ್ದೀರಾ ಮಲ್ಲಿ ಅಸ್ಮಾ? ನಾವು 4 ಜನ ಸರ್. ಓಕೆ. ಎಲ್ಲಿರೋದು ಯಜಮಾನ್ ಅಂಗಡಿ? ಕಮರ್ಷಿಯಲ್ ಶೀಟ್ ಅಲ್ಲ? ಸ್ವಂತ ಅಂಗಡಿನಾ? ಹೋಗ್ತಾರೆ ಕೆಲ್ಸಕ್ಕೆ ಹೋಗ್ತಾರೆ? ಇಲ್ಲ, ಅವರೇ ಸ್ವಂತಕ್ಕೆ. ಸ್ವಂತ ಅಂಗಡಿನಾ? ಓಕೆ. ಏನು ಸ್ಟಿಚ್ ಮಾಡ್ತಾರೆ? ಲೇಡೀಸ್. ಹೌದಾ? ನಿಮ್ಗೆಲ್ಲ ಸ್ಟಿಚ್ ಮಾಡ್ಕೊಡ್ತಾರಾ? ಕೈಮಾ ಹಾಕ್ತಾ ಇದ್ದೀನಿ. ಹೆಸರೇನು? ಸಮೀರ್. ನಮಸ್ಕಾರ. ಕೈಮಾ ಹಾಕ್ತಾ ಇದ್ದೀನಿ. ಸಾಕಿ ಮೇಡಮ್.
ಗ್ರೀನ್ ಚಿಲ್ಲಿ ಹಾಕಿ ಸರ್. ರೆಡ್ ಚಿಲ್ಲಿ ಪೌಡ್ರು ಹಾಂ ಎಷ್ಟು ಬೇಕು? ಸಾಕು ಸಾಕು. ಸಾಕಾ? ಸ್ವಲ್ಪ ಅರಿಶಿನ. ಸ್ವಲ್ಪ ಅರಿಶಿನ ಹಾಕದಾ? ಸಾಕು ಸಾಕು ಸಾಕು. ಓಕೆ. ಸ್ವಲ್ಪ ಧನಿಯಾ ಪುಡಿ. ಏನಿಷ್ಟ ಯಜಮಾನ್ರಿಗೆ ಅಸ್ಮ ಮಾಡೋದು? ಎಲ್ಲ ಸಾಕು ಮಾಡ್ತೀರಾ? ಸಾಕು. ಎಲ್ಲ ಮಾಡ್ತೀನಿ ಸರ್. ಅಡುಗೆ ಎಲ್ಲ ಸ್ವಲ್ಪ ಮಾಡ್ತೀರಾ? ಉಪ್ಪು ಹಾಕ್ತಾ ಇದ್ದೀನಿ. ಓಕೆ. ಕೈಮಾ ಆನಿಯನ್ ಕರಿ ಮಾಡೋಕ್ಕೋಸ್ಕರ ಅಸ್ಮಾ ಅವ್ರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಫಸ್ಟ್ ಎಲ್ಲ ರುಬ್ಕೊಳ್ತಾ ಇದ್ದಾರೆ. ಒಳ್ಳೆ ಆನಿಯನ್ ಹಾಕಿ ಕೈಮಾ ಹಾಕಿ ಒಂದು ಕರಿ ಅಂತ ಮಾಡಿ ತೋರಿಸ್ತಾ ಇದ್ದಾರೆ. ರುಬ್ಬಿರತ್ತೀರಿ ಅದಕ್ಕೆ ಹಾಕೊಳ್ತಾ ಇದ್ದೀರಾ? ಅದು ಮಿಕ್ಸ್ ಹಾಕಿ. ಫಸ್ಟು ಖಾರ ರುಬ್ಬಿದ್ರು, ಆಮೇಲೆ ಕೈಮಾಗೆ ಸ್ವಲ್ಪ ಖಾರ ಹಾಕಿ ರುಬ್ಕೊಂಡ್ರು. ಈಗ ಕೈಮಾ ಖಾರ ಎರಡು ರುಬ್ಕೊಳ್ತಾ ಇದ್ದಾರೆ ಅಲ್ವೇನ್ರಿ? ಹೌದು. ಇದೊಂದು ಲಾಸ್ಟ್ ಇದೆ ಸರ್. ಕೈಮಾ ಖಾರ ಫಸ್ಟು ಖಾರ ರುಬ್ಕೊಂಡ್ರು, ಆಮೇಲೆ ಕೈಮಾ ರುಬ್ಕೊಂಡ್ರು. ಕೈಮಾ ಖಾರ ಎರಡು ಮಿಕ್ಸ್ ಮಾಡಿ ಗ್ರೈಂಡ್ರಲ್ಲಿ ಹಾಕ್ತಾ ಇದ್ದಾರೆ. ಈಗ ಏನು ಬೇಕಿಲ್ಲಿ? ಬೌಲ್ ಮತ್ತು ಒಂದು ಪ್ಲೇಟ್ ಬೇಕು. ತೊಳಿ ಹಾಕಿ. ಏನು ಮಕ್ಳ ಹೆಸರೇನು? ಐಶಾ ಮತ್ತು ಬಸೀರುದ್ದೀನ್. ಐಶಾ ಹೆಣ್ಮಗುನಾ? ಹಾಂ, ಚಿಕ್ಕೋಳೆ ದೊಡ್ಡ ಗಂಡು ಮಗ. ಗಂಡು ಮಗನಾ? ಓಕೆ. ಎಷ್ಟು ದಪ್ಪ ಮಾಡ್ತೀರಾ ಉಂಡೆ ನಿಮ್ಮಲ್ಲಿ? ಮೀಡಿಯಮ್ ಸೈಜ್. ಮೀಡಿಯಂ ಸೈಜ್. ಓಕೆ. ಯಾವ್ದ್ರ ಜೊತೆ ಚೆನ್ನಾಗಿರುತ್ತೆ ಇದು? ಚಪಾತಿ ಜೊತೆ ಸರ್. ಚಪಾತಿ ಜೊತೆ. ಅಮ್ಮನ ಮನೆ ಇರೋದಲ್ಲಿ? ನಿಮ್ಮ ಅಮ್ಮನ ಮನೆ? MS ಪಾಳ್ಯ. MS ಪಾಳ್ಯ. Okay. ಜಾಲಹಳ್ಳಿ. ಜಾಲಹಳ್ಳಿ ಹತ್ರ. ಅತ್ತೆ ಮನೆ? ಅತ್ತೆ ಮನೆ ಆಟಿನಗರ. ಆರ್ಟಿ ನಗರ. ಫ್ರೈಯಿಂಗ್ ಪ್ಯಾನಲ್ಲೇ ಮಾಡ್ಬಿಡ್ತೀರಲ್ಲ ನೀವೇ? ಹಾಂ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಆನಿಯನ್ನು ಚಿಕ್ಕದು ಕಟ್ ಮಾಡಿರೋದು. ಕೀಮಾ ಆನಿಯನ್ ಕರಿ. ಅಸ್ಮಾ ಅವರು ನಾಗವಾರದಿಂದ ಬಂದಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ. ಓಕೆ, ಅಸ್ಮಾ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಇದಕ್ಕೆ ಈರುಳ್ಳಿ ಹಾಕ್ಬೇಕಾಯ್ತಂತೆ. ಈರುಳ್ಳಿ ಹಾಕದೆ ಮರ್ತೋಗ್ಬಿಡಿನ್ ಸರ್ ಅಂತ ಇದಾರೆ. ಈರುಳ್ಳಿ ಹಾಕ್ಬೇಕಾ ನೀವು? ಹೌದು ಸರ್. ಈ ಉಂಡೆ ಎಲ್ಲ ತಿರುಗಿ ಇದಕ್ಕೆ ಹಾಕೊಳ್ತೀರಾ? ಹಾ. ರೇ ಅಸ್ಮಾ, ಒಳ್ಳೆ ಕತೆ ಐತೆ, ಹಾಕೊಳ್ರಿ. ಈರುಳ್ಳಿ ಕೈಮಾ ಮಾಡಕ್ಕೋ ಈರುಳ್ಳಿನೇ ಹಾಕ್ತಿದ್ರೆ ಹೆಂಗ್ರಿ? ಓಕೆ. ತಿರ್ಗಿ ಅದೆಲ್ಲ ಹಾಕ್ತೀರಾ? ಇದು ಸ್ವಲ್ಪ ಮರ್ತೋಬೇಡಿ ನೀವು. ಯೂಶಲಿ ಅದನ್ನ ರುಬ್ಕೋಬೇಕಾದ್ರೆ ಈರುಳ್ಳಿ ಜಾಸ್ತಿ ಹಾಕೊಂಡು ರುಬ್ಕೋಬೇಕು. ಅದೇ ಇದ್ರ ಸ್ಪೆಷಲ್. ಎಸ್ ಮೇಡಮ್, ಹಾಕೊಳ್ಳಿ. ಇದು ಸ್ವಲ್ಪ ಕೈಮಕ್ಕೆ ಈರುಳ್ಳಿ ಹಾಕೋದು ಮರ್ತೋಗಿರೋದ್ರಿಂದ ಮತ್ತೊಮ್ಮೆ ಕೈಮನೆಲ್ಲ ಈರುಳ್ಳಿ ಜೊತೆಗೆ ಹಾಕಿ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿ ಎರಡೆರಡು ಕೆಲಸ ಮಾಡ್ಕೊಳ್ತಾ ಇದೀವಿ. ಆಗುತ್ತೆ, ಮನೆಯ ಮೇಲೆ ಇವೆಲ್ಲ ಆಗ್ತಾ ಇರುತ್ತೆ. ಡೋಂಟ್ ವರಿ. ಇರೋನ್ಸರಿ ಉಂಡೆ ಕಟ್ಬೇಕು ನೀವು. ಒಳ್ಳೆ ಕೆಲಸ ಆಯ್ತು, ಮಾಡಿ. ಸಾರಿ. ಸದ್ಯ ಮಧ್ಯದಲ್ಲಿ ಜ್ಞಾಪಿಸ್ಕೊಂಡ್ರಲ್ಲ. ಹಾಕಿ ಉಂಡೆನ. ನೋಡ್ರ, ಕೈಮಾ ಮಾಡ್ಬೇಕಂದ್ರೆ ಈರುಳ್ಳಿಗೆ ಮರ್ತೋಗ್ಬಿಟ್ಟಿದ್ರು. ಈರುಳ್ಳಿನೇ ಮರ್ತೋಗ್ಬಿಟ್ಟಿತ್ತು ಅವ್ರನ್ನ. ಫೈನಲ್ ತಿರ್ಗಾ ಕೈಮಾ ಉಂಡೆ ಮಾಡಿ ನಾ ತೆಗೆದು ಈರುಳ್ಳಿ ಹಾಕಿ ಮಿಕ್ಸ್ ಮಾಡಿ. ನೀರಾಯ್ತೇನೋ ಜಾಸ್ತಿ? ಇಲ್ಲ, ಪರವಾಗಿಲ್ವಾ? ಬರುತ್ತೆ. ಇದಕ್ಕೆ ಏನು ಹಾಕ್ತೀರಾ? ಅದಕ್ಕೆ ಆನಿಯನ್ ಪೇಸ್ಟ್ ಹಾಕಬೇಕು. ಗಾರ್ಲಿಕ್ ಮತ್ತು ಆನಿಯನ್ ಪೇಸ್ಟ್. ಚೆನ್ನಾಗಿ ಎಣ್ಣೆಯಲ್ಲಿ ಈರುಳ್ಳಿನ ಫ್ರೈ ಮಾಡ್ತಾ ಇದೀವಿ. ನೆಕ್ಸ್ಟ್ ಏನು ಹಾಕೋಬೇಕು? ಟೊಮೆಟೊ ಸರ್. ಟೊಮೆಟೊನ ಹಾಕ್ಬೇಕು. ಏನದು? ಚಿಲ್ಲಿ. ಮೆಣಸಿನ್ಕಾಯಿ, ಚಿಲ್ಲೀಸ್, ಗ್ರೀನ್ ಚಿಲ್ಲೀಸ್, ಟೊಮೆಟೊ, ಆನಿಯನ್ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ಆಮೇಲೆ ಇದು ಗ್ರೀನ್ ಜಿಂಜರ್ ಗಾರ್ಲಿಕ್ ಪೇಸ್ಟು. ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು. ರೆಡ್ ಚಿಲ್ಲಿ ಹಾಕಿ. ಎಷ್ಟು ಬೇಕು? ಹಾಕಿ. ಇಲ್ಲ ಸರ್. ರವಿ ಅವರ ರೆಡ್ ಚಿಲ್ಲಿ ಪೌಡರ್, ಅಚ್ಚ ಖಾರ ಪುಡಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಅರಿಶಿನ ಪುಡಿ ಸಾಕು. ಸಾಕಾ? ಹಾಂ, ಸಾಕು ಸರ್. ಸ್ವಲ್ಪ ಗರಂ ಮಸಾಲ. ಗರಂ ಮಸಾಲ ಬೇಕಾ? ಸಾಕು ಸಾಕು. ಅಲ್ಲಾಡಿಸ್ಬಾರ್ದಲ್ವ ಇದು ಸ್ವಲ್ಪ ಹೊತ್ತು? ಇಲ್ಲ, ಇವಾಗ ಸ್ವಲ್ಪ ಇದು ಸ್ಟೀಮ್ ಹಾಕಬೇಕು ಅದರಲ್ಲೇ. ಮುಚ್ಬೋಣ? ಹಾಂ, ಮುಚ್ಚಬೇಕು. ಇದು ಮಸಾಲ ರುಬ್ಕೊಂಡಿರ್ತೀರ ಸರ್. ರುಬ್ಬಿರೋಂಥ ಮಸಾಲ ಏನು ಗ್ರೈಂಡಲ್ಲಿ ನಾವು ರುಬ್ಬಿರ್ತೀವಿ ಮಿಕ್ಸಿನಲ್ಲಿ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಮುಚ್ಬೋಣ? ಇನ್ನೇನು ಹಾಕ್ಬೇಕು ಇದಕ್ಕೆ? ಅಷ್ಟೇ. ಉಪ್ಪು ಹಾಕ್ಬೇಕು ಸರ್. ಉಪ್ಪು ಇವಾಗಲೇ ಹಾಕ್ತೀರಾ ಆಮೇಲೆ ಹಾಕ್ತೀರಾ? ಇವಾಗ ಹಾಕ್ಬಿಡಿ. ಕುದಿಬೇಕಾದ್ರೆ ಹಾಕಬೇಕು, ಅಂದರೆ ಸಪ್ಪೆ ಬಿದ್ದೋಗುತ್ತೆ ಕೈಮಾ. ಓಕೆ. ಕೈಮಾಗ ಮೊದಲೇ ಹಾಕಿರ್ತೀವಿ ಸರ್. ಇದು ಗ್ರೇವಿಗೆ ಮಾತ್ರನಾ? ಹಾಂ. ಕೊತ್ತಂಬರಿ ಫುಲ್ ಉಳಿದಿರೋಂಥ ಕೊತ್ತಂಬರಿ ಎಲ್ಲ ಹಾಕಿ ಮೇಲ್ಗಡೆ ಉದುರಿಸಿ
ಅದಕ್ಕೊಂದು ಗತಿ ಕಾಣಿಸಿದ್ದಾರೆ ಅಸ್ಮಾ ಅವರು. ಮುಚ್ಚೋಣ? ಹಾಂ ಹಿಂಗೆ ಇಲ್ಲ ಮುಚ್ಚಿ ಸಿಮ್ ಆಗಿದೆಯಾ? ಆಗಿದ್ದು ಸರ್. ಓಕೆನಾ? ಓಕೆ. ಇದು ತಿನ್ನಕ್ಕೆ ಏನು ತಂದಿದ್ದೀರಾ ಮನೆಯಿಂದ ಅಸ್ಮಾ? ಚಪಾತಿ. ಓಕೆ, ಹಾಕೋಣ? ಹಾಂ ಮಾಡಿ ಸರ್. ಎಸ್ ಮೇಡಮ್, ಹಾಕೊಳ್ಳಿ. ಎಷ್ಟು ಕೆಜಿ ಬೇಕು ನಿಮ್ಮ ಮನೆಗೆ? ನಿಮ್ಗೆ ಸಾಕು ಯಜಮಾನ್ರಿಗೆ? ಸರ್. ಅರ್ಧ ಕೆಜಿ ಇದೇ ಬೇಕಾ? ಜಾಸ್ತಿ ಆಗುತ್ತೆ. ಹೌದಾ? ಇದ್ರಲ್ಲಿ ಫ್ರೈನೂ ಮಾಡ್ಬೋದು, ಬೇರೆ ಫ್ರೈ ಮಾಡಿದ್ರು ಚೆನ್ನಾಗಿರುತ್ತೆ. ಓಕೆ. ಬಕ್ರಿ ಏನಿಷ್ಟ ಯಜಮಾನ್ರಿಗೆ? ಎಲ್ಲ ತಿಂತಾರೆ. ಎಲ್ಲ ತಿಂತಾರ್ರಿ, ಎಲ್ಲ ಒಳ್ಳೆ ಕತೆ, ಎಲ್ಲ ತಿಂತಾರೆ. ಏನಿಷ್ಟ ನೀವು ಮಾಡೋದು? ಅಸ್ಮಾ ಮಾಡೋದು ಏನು ಚೆನ್ನಾಗಿರುತ್ತೆ ಅಂತಾರೆ? ಗ್ರೇವಿ. ಯಾವ ಗ್ರೇವಿ? ಚಿಕನ್ ಗ್ರೇವಿ, ಆಮೇಲೆ ಮಟನ್, ಆಮೇಲೆ ಫಿಶ್ ಎಲ್ಲ ಆಮೇಲೆ ಎಲ್ಲ ಮಾಡ್ತೀರಾ? ಸರಿ, ಈಗ ಹೇಳ್ತೀರಾ ನೀವು? ನಿಜವಾಗ್ಲೂ ಸರ್. ಸರ್ ಕೈಮಾ ಆನಿಯನ್ ಕರಿ. ಕೈಮಾ ಆನಿಯನ್ ಕರಿ. ಯಾಕಂದ್ರೆ ಆನಿಯನ್ ಮರ್ತೋಗಿತ್ತು, ತಿರ್ಗಾ ಕೈಮದಲ್ಲಿ ತೆಗೆದು ಆನಿಯನ್ ಹಾಕಿ ರುಬ್ಬಿ ಬಿಡದೆ ಅದನ್ನ ಮಾಡಿ ಕೊಟ್ಟಿದ್ದಾರೆ. ಓಕೆ, ಇದನ್ನ ಯಾವ ರೀತಿ ಮಾಡಿದ್ರು ಅಸ್ಮಾ ಅವರ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಆನಿಯನ್ ಕೈಮಾ ಕರಿ ಮಾಡ್ಕೊಳ್ಳಿ. ಆನಿಯನ್ ಕೈಮಾ ಕರಿ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ ಹಾಕಿ ಗ್ರೈಂಡ್ ಮಾಡಿ, ಹುರಿಗಡ್ಲೆ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ, ನೀರು ಹಾಕಿ ರುಬ್ಬಿಕೊಳ್ಳಿ. ನಂತರ ಕೈಮಾ, ಅಚ್ಚ ಖಾರದ ಪುಡಿ, ಅರಿಶಿನ, ಧನಿಯಾ ಪುಡಿ, ಉಪ್ಪು ಹಾಕಿ ಗ್ರೈಂಡ್ ಮಾಡಿ, ರುಬ್ಬಿದ ಮಸಾಲ ಸೇರಿಸಿ ಎರಡನ್ನೂ ಗ್ರೈಂಡ್ ಮಾಡಿ, ಈರುಳ್ಳಿ ಹಾಕಿ ರುಬ್ಬಿ ಒಂದು ಬೌಲ್ಗೆ ಹಾಕಿ ಉಂಡೆ ಮಾಡಿಕೊಳ್ಳಿ. ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ ಹಾಕಿ ಹುರಿದು ಟೊಮ್ಯಾಟೊ, ಹಸಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚ ಖಾರದ ಪುಡಿ, ಅರಿಶಿನ, ಗರಂ ಮಸಾಲ ಹಾಕಿ ಫ್ರೈ ಮಾಡಿ ತಯಾರಿಸಿಕೊಂಡ ಉಂಡೆ, ನೀರು, ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಆನಿಯನ್ ಕೈಮಾ ಕರಿ ರೆಡಿ ಟು ಟೇಸ್ಟ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅಸ್ಮಾ ಅವರು ಒಳ್ಳೆ ಒಂದು ಆನಿಯನ್ ಕೀಮಾ ಗ್ರೇವಿ ಕರಿ ಮಾಡಿಕೊಟ್ಟಿದ್ದಾರೆ. ಟೇಸ್ಟ್ ಮಾಡೋದಾ ಮೇಡಮ್? ಹಾಂ ಮಾಡಿ ಸರ್. ಚಪಾತಿನೂ ಮನೆಯಿಂದನೇ ತಂದಿದ್ದಾರೆ. ಯಜಮಾನ್ ಊಟ ತಗೊಂಡೋಗ್ಬಿಡ್ತಾರ ಮನೆಗೆ, ಆಫೀಸ್ಗೆ ದಿನ? ಹಾಂ ಸರ್. ಬೆಳಗ್ಗೆ ತಗೊಂಡೋಗ್ತಾರೆ. ಬೆಳಗ್ಗೆ ಟಿಫನ್ ಮಾಡಿ ಅಡುಗೆ ಮಾಡ್ಕೊಟ್ಬಿಡ್ತೀರಾ? ಖಾರ ಕಡಿಮೆ ಮನೇಲಿ? ಇಲ್ಲ ಸರ್, ಮಾಡ್ತೀವಿ. ಮಾಡ್ತೀರಾ? ಚಕ್ಕೆ ಲವಂಗ ಯೂಸ್ ಮಾಡೋದಿಲ್ಲ ನೀವು? ಮಾಡ್ತೀವಿ ಸರ್. ಗರಂ ಮಸಾಲ ಹಾಕಿದ್ರೆ ಗರಂ ಮಸಾಲ ಹಾಕ್ಬಿಡ್ತೀರಿ ಡೈರೆಕ್ಟಾಗಿ. ಆರಾಮಾಗಿ 4 ಚಪಾತಿ, ಒಂದು 8 ಕೈಮಾ ತಿನ್ಬೋದು. ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ನಿಜವಾಗ್ಲೂ. ನಿಜವಾಗ್ಲೂ ಚೆನ್ನಾಗಿದೆ. ಯಾಕೆ ಸರ್, ನಮ್ಮ ಭಾವ ನಿಮ್ಮ ಥರನೇ ಹೇಳ್ತಾರೆ ಸರ್, ಮಾಡ್ಕೊಳ್ಳಿ ತಿನ್ಕೊಳ್ಳಿ ಅಂತ. ಹೌದಾ? ನಿಮ್ಮ ಮಗಳ ಹೆಸರೇನು? ಐಶಾ. ಐಶಾ, ಹಾಯ್. ಕೈಮಾ ತಿಂತೀಯಾ? ಆಯ್ತು. ಕೈಮಾ ಬೇಕಾ ನಿಂಗೆ? ಅದು ಫ್ರೈನೂ ಮಾಡ್ಬೋದು. ಇದು ನಮ್ಮ ಅತ್ತೆ ಅವ್ರದ್ದು ಸ್ಪೆಷಲ್ ಬಕ್ರೀದ್ಗೆ. ಇದಾ? ಏನು ಮತ್ತೆ ಹೆಸರು? ನೂರ್ಜಾನ್. ನೂರ್ಜಾನ್ ಅವರೇ, ಚೆನ್ನಾಗಿದೆ. ಬಕ್ರೀದ್ ಸ್ಪೆಷಲು. ನಮ್ಗೆ ಇವತ್ತು ಬಕ್ರೀದಾಗ 1 ತಿಂಗಳಾದ್ಮೇಲೆ ಬರ್ತದೆ ಹೆಚ್ಚು ಕಡಿಮೆ. ಒಳ್ಳೆ ಕೈಮಾ ಅಸ್ಮಾ ಅವರು ಅವ್ರ ಮನೆಯ ರುಚಿಯನ್ನು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಳ್ಳೆ ಅಡುಗೆನ ಮಾಡಿಕೊಟ್ಟಿದ್ದೀರಾ. ನಿಮಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ ನಿಮಗೋಸ್ಕರ. ನವಿಲ್ಗರಿ ಮತ್ತು ಕೊಳಲಿನ ಸಿಂಬಲ್ ಇರ್ತಕ್ಕಂಥ ತುಪ್ಪ. ರವಿ ಮಸಾಲದವರು ರವಿ ಪ್ರಾಡಕ್ಟ್ಗಳನ್ನೆಲ್ಲ ಹಾಕಿ ಕೊಟ್ಟಿದ್ದಾರೆ. ಒಳ್ಳೆ ಪ್ರಾಡಕ್ಟು, ಒಳ್ಳೆ ಎಕ್ಸ್ಪೋರ್ಟರ್ಸು, ಎಲ್ಲ ಮಸಾಲ ಪುಡಿ ಸಿಗುತ್ತೆ ರವಿ ಅವ್ರದ್ದು ನಿಮಗೋಸ್ಕರ. ಮೋಸ್ಟ್ಲಿ ನಿಮ್ಮ ಗಂಡ ಹೆಂಡತಿ ಇಬ್ಬರಿಗಿದು 1 ವರ್ಷ ಬರುತ್ತೆ, ಮಜಾ ಹೊಡೀರಿ. ಸತೀಶ್ ಸ್ಟೋರ್ಸ್ ಅವರು ಒಳ್ಳೆ ಒಂದು ಬ್ಯಾಗನ್ನು ಕೊಟ್ಟಿದ್ದಾರೆ. A to Z ಪೂಜಾ ಆರ್ಟಿಕಲ್ಸು. ಯಾವುದೇ ಪೂಜಾ ಮೆಟೀರಿಯಲ್ ಬೇಕಾಗಿದ್ರೆ ನಮ್ಮ ಸತೀಶ್ ಸ್ಟೋರ್ಸ್ DVG ರೋಡ್ ಗಾಂಧಿ ಬಜಾರ್ನಲ್ಲಿದೆ, ಅಲ್ಲೋಗಿ ತೊಗೋಬೋದು. ಇದು ನಿಮಗೋಸ್ಕರ. ಅರೇಕಾಟಿ ನೀವು ಯಜಮಾನ್ರು ಕೊಟ್ಟು ಕಳಿಸಿದ್ದೀನ. ಅಂಗಡಿ ತಲೆ ಕೆಟ್ಟಾಗ, ಬೇಜಾರಾದಾಗ, ಗಿರಾಕಿಗಳ ಜೊತೆ ಗಲಾಟೆ ಆದಾಗ ಅರೇಕಾಟಿ ಬೇಕೇ ಬೇಕು. ಆರೋಗ್ಯಕ್ಕೆ, ಜೀರ್ಣಕ್ರಿಯೆಗೆ ಮತ್ತು ಸೌಂದರ್ಯಕ್ಕೆ ಅರೇಕಾಟಿ. ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ನಿಮಗೋಸ್ಕರ. ಆಮೇಲೆ ಕೂದಲು ಉರುತ್ತದ್ಯಾ? ಚೆನ್ನಾಗಿದೆ ಕೂದಲು ನಿಮ್ದು. ರೈ ಬೆಳೆಸ್ಕೊಂಡು ಏನ್ರಿ ಮಾಡ್ತೀರಾ? ಓಕೆ. ರಿಷಿಕೇಶ್ ಬೃಂಗ ಏರ್ ಆಯಿಲ್ನವರು ಏರ್ ಆಯಿಲ್ನ ಕೊಟ್ಟಿದ್ದಾರೆ. ಜೊತೆಗೆ ಒಂದು ಹರ್ಬಲ್ ಶಾಂಪೂ ಕೂಡ ಕೊಟ್ಟಿದ್ದಾರೆ. ಮೊಟ್ಟ ಮೊದಲನೆಯ ವಿಟಮಿನ್ ಇ ಇರ್ತಕ್ಕಂಥ ಏರ್ ಆಯಿಲು, ಜೊತೆಗೆ ಕೆಮಿಕಲ್ ಫ್ರೀ ಏರ್ ಆಯಿಲು. ಇದು ನಿಮಗೋಸ್ಕರ. ಪಾತ್ರೆ ತೊಳಿತೀರಲ್ಲ ಮನೆಯಲ್ಲಿ, ಡಿಶ್ ವಾಶ್ ಕೊಡ್ತಾ ಇದ್ದೀನಿ. ಪಾತ್ರೆ ತೊಳೆಯೋಕ್ಕೆ, ಬಟ್ಟೆ ಒಗೆಯೋಕ್ಕೆ ಇದು ತುಂಬಾ ಇದೆ. SSS ಅವರು ಸೋಪ್ ಅಂಡ್ ಡಿಟರ್ಜೆಂಟ್ ಅವರು ಒಳ್ಳೆ ಇದನ್ನು ಕೊಟ್ಟಿದ್ದಾರೆ. ಇದು ಸಾಲಿಲ್ಲ ಅಂತ ಹೇಳಿದ್ರೆ ನಿಮಗೆ 1000 ರೂಪಾಯಿ ಗಿಫ್ಟ್ ವೋಚರ್ ಕೊಟ್ಟಿದ್ದಾರೆ. ಫಸ್ಟ್ ಒಂದು ಬಾಕ್ಸ್ ಖಾಲಿ ಮಾಡಿ, ಅದು ಖಾಲಿ ಆಗೋದ್ಮೇಲೆ ತಿರ್ಗಾ ಹೋಗಿ ತಿರ್ಗಾ 1000 ರೂಪಾಯಿಗೆ ಸೋಪ್ ಅಂಡ್ ಡಿಟರ್ಜೆಂಟ್ ಅವರು, ನಮ್ಮ SSS ಸೋಪ್ ಅಂಡ್ ಡಿಟರ್ಜೆಂಟ್ ಅವರು ನಿಮ್ಗೆ ಎಷ್ಟು ಬೇಕೋ ಸೋಪು ಮತ್ತು ಡಿಶ್ ವಾಶ್ ಕೊಡ್ತಾರೆ, ತಗೊಂಬನ್ನಿ.
ಮುಳಿಯಾ ಜ್ಯುವೆಲರ್ಸ್ ಅವರು ಬೆಳ್ಳಿ ಲಕ್ಷ್ಮಿ ಕೊಟ್ಟಿದ್ದಾರೆ. ನಿಮ್ಮ ಮಗಳನ್ನ ಕರ್ಕೊಂಡ್ಬಂದಿದ್ದೀರಾ, ನಿಮ್ಮ ಮನೆಗೆ ಲಕ್ಷ್ಮಿ ಬರಲಿ, ಚೆನ್ನಾಗಿ Thank you, sir. ಅವ್ರಿಗೆ ಕೊಡಿ. ಆಮೇಲೆ 1000 ರೂಪಾಯಿ ಗಿಫ್ಟ್ ವೋಚರು ನಿಮ್ಮ ಯಜಮಾನ್ ಅಂಗಡಿ ಪಕ್ಕನೇ ಇದೆ. ಇದು ಡಿಕನ್ಸನ್ ರೋಡಲ್ಲಿ ಮುಳಿಯಾ ಜ್ಯುವೆಲರ್ಸ್ಗೆ ಹೋಗಿ 1000 ರೂಪಾಯಿ ಗಿಫ್ಟ್ ವೋಚರ್ ಇದೆ, ಏನಾದ್ರು ತಗೊಂಬನ್ನಿ. ಮಯ್ಯಾಸ್ ಅವರು ಎಕ್ಸ್ಪ್ರೆಸ್ ರಸಮ್ನ ಕೊಡ್ತಾ ಇದ್ದಾರೆ. 30 ಸೆಕೆಂಡಲ್ಲಿ ರಸಮ್ ಆಗುತ್ತೆ, ಬಿಸಿನೀರಲ್ಲಿ ಹಾಕಿದ್ರೆ ರಸಮ್ ತಯಾರಾಗುತ್ತೆ. ಹಬ್ಬದೊಳಗೆಯ ಸ್ಪೆಷಲ್ ಪುಸ್ತಕ ನಮ್ಮ ಶ್ರೀನಿಧಿ ಪಬ್ಲಿಕೇಶನ್ ಅವ್ರ ಕಡೆಯಿಂದ ನಿಮಗೋಸ್ಕರ ಯಾವ ಹಬ್ಬಕ್ಕೆ ಬಕ್ರೀದ್ಗೆ ಏನು ಮಾಡ್ಕೋಬೇಕು ಅಂದಿದೆ ತಗೊಳ್ಳಿ ಮೇಡಮ್. ನಮಸ್ಕಾರ ಗುರುಜಿ. ಮತ್ತೆ ಬೆಟ್ಟದ ನೆಲ್ಲಿಕಾಯಿ ಬಂದ್ಬಿಟ್ಟಿದೆ ಗುರುಜಿ. ಅದೇನೋ ಗಿಡ ಹಾಕ್ಬಿಟ್ಟು ನೀವು ಬೆಟ್ಟದ ನೆಲ್ಲಿಕಾಯ್ದು ಜ್ಯೂಸ್ ಒಂದು ಮಾಡ್ಕೊಟ್ಟಿಲ್ಲ ಗುರುಜಿ. ಗಿಡ ಹಾಕಿದ್ದು ಮರ ಆಗಿದೆ. ಹೌದಾ? ಮತ್ತೆ ತೋರಿಸ್ತಾ ಇದ್ರೆ ಹೆಂಗೆ? ಕರೆಕ್ಟ್ ಗುರುಜಿ. 7 ವರ್ಷ 8 ವರ್ಷ ಒಂದ್ಸಲಿ ಫಲ ಬಿಟ್ಟಿದೆ ಇವಾಗ ನಮ್ಗೆ. ಹೆಂಗಿದೆ ಗುರುಜಿ? ಒಳ್ಳೆ ಸೈಜ್ ಗುರುಜಿ ಅದು. ನೋಡಿ ಎಷ್ಟು ದಪ್ಪ ಇದೆ, ಹೆಂಗ್ ಖುಷಿ ಆಗೈತೆ ನೋಡಿ. ನೋಡಿದ್ರೆ ಸಂತೋಷ ಆಗತ್ತೆ. ತಿಂತೀವೋ ಬಿಡ್ತೀವೋ ಆಮೇಲೆ ವಿಚಾರ, ಬಟ್ ಅದ್ಭುತ ಇದೆ ಗುರುಜಿ ಇದು. ಈ ಸೈಜ್ ಸಿಗ್ಬೇಕು. ಆ ಮರ ಬಿಡೋದೇ ಇಲ್ಲ ಪಾಪ ಅನ್ಕೊಂಡಿದ್ದು ನೋಡಿ ಫಸ್ಟ್ ಟೈಮ್ ಬಿಟ್ಟಿದೆ ನಮ್ಗೆ. ಓಕೆ 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 ಓಕೆ. ಎಲ್ಲರಿಗೂ ದಾನ ಧರ್ಮ ಎಲ್ಲ ನಡೀತಾ ಇರೋದು? ಎಲ್ಲಾರ್ದು ಸ್ವಲ್ಪ ನಡೆದಿದೆ. ನಡೆದಿದ್ಯಾ? ಅಂದ್ರೆ ಒಟ್ಟಿಗೆ ಸಿಗ್ಲಿಲ್ಲ ನಮ್ಗೆ ಈ ಸಲಿ. ಹೌದಾ ಗುರುಜಿ? ಅದು ಕೇಳ್ಬೇಕಾದ್ರೆ ಏಟ್ಗಳೆಲ್ಲ ಬಿದ್ದು ನೋಡಕ್ ಚೆನ್ನಾಗೂ ಇರ್ಲಿಲ್ಲ. Okay. ಹೆಚ್ಚು ಜನ ಕೊಡ್ಲಿಲ್ಲ ಈ ಸಲಿ. ಓಕೆ ಗುರುಜಿ. ನೆಕ್ಸ್ಟ್ ಟೈಮ್ ಇಂದ ಪ್ರಾಬಲಿ ಒಳ್ಳೆ ಫಲ ಬರುತ್ತೆ. ಓಕೆ ಗುರುಜಿ. ಬಟ್ ನಲ್ಲಿಕಾಯಿ ತುಂಬಾ ಒಳ್ಳೆ ಪದಾರ್ಥ. Okay. ವೆರಿ ಬ್ಯೂಟಿಫುಲ್, ವೆರಿ ಯೂಸ್ಫುಲ್ ಸ್ಟಫ್. ಓಕೆ. ಹಾಗಾಗಿ ಎಷ್ಟು ವೆರೈಟಿ ಮಾಡ್ಕೊಂಡು ತಿಂದರೆ ಅಷ್ಟು ಒಳ್ಳೇದೇ ಆಗುತ್ತೆ. ಹಲೋ ಗುರುಜಿ. ಖಂಡಿತ. ಆ್ಯಂಡ್ ಉಪ್ಪಿನಕಾಯಿ ಇವತ್ತೇನು ತೋರಿಸ್ತೀನಿ, ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ವೆರಿ ಟೇಸ್ಟಿ. ದಿಢೀರ್ ತಿನ್ಕೋಬೋದು. ದಡೀರ್ ಅಂತ ತಿನ್ಬೋದು, ವೆರಿ ಟೇಸ್ಟಿ. ನೀವು ಇಷ್ಟು ಅನ್ನ ಅಂದರೆ ನಾವು ಅಕ್ಕಿದಲ್ಲ, ನವಣೆದು ಸಿರಿಧಾನ್ಯದ ಅನ್ನ, ಇಷ್ಟು ತಿನ್ನೋ ಜಾಗದಲ್ಲಿ ಇಷ್ಟು ತಿನ್ಬೋದು. ಅಷ್ಟು ತಿನ್ಬಿಟ್ರೆ ಪಾಚ ಬಿಟ್ರೆ ಆಗಲ್ಲ ಗುರುಜಿ ಇದು. ನಿಜ, ಅಂದ್ರೂ ತಿನ್ಬೋದು, ಅಷ್ಟು ಎಂಜಾಯ್ ಮಾಡ್ಕೊಂಡು ತಿನ್ಬೋದು. ಓಕೆ. ಹಾಗಾಗಿ ಒಳ್ಳೆ ಐಟಮ್ ಇದು, ವೆರಿ ಯೂಸ್ಫುಲ್. ಓಕೆ, ಒಳ್ಳೆ ಐಟಮು. ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ದಿಢೀರಾಗೆ ಮಾಡ್ಕೋಬೋದು. ಎಣ್ಣೆ ಇಲ್ಲದೆ ಮಾಡ್ಕೋಬೇಕು. ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರುಗಳ ಪ್ರಯೋಗಗಳಿಲ್ಲದೆ ಯಾವ ರೀತಿ ನಮ್ಮ ನಿತ್ಯ ಆಹಾರ ಕ್ರಮಗಳನ್ನ ಬಳಸ್ಕೋಬೇಕು ಅಂತ ಹೇಳ್ಕೊಡೋಕ್ಕೋಸ್ಕರ ಗುರುಜಿಯವರು ಬಂದಿದ್ದಾರೆ. ಗುರುಜಿ ಶುರು ಮಾಡೋಣ. ಮಾಡಕ್ಕೆ ಅಂತ ಹೇಳಿ. ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಬೇಕಾಗುವ ಸಾಮಗ್ರಿಗಳು: ಬೆಟ್ಟದ ನೆಲ್ಲಿಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ಸಾಸಿವೆ, ಮೆಂತ್ಯ, ನಿಂಬೆಹಣ್ಣು, ಉಪ್ಪು. ಏನು ಕೊಡ್ಲಿ ಗುರುಜಿ ನಿಮಗೆ? ಏನು ಬೇಡ, ಮಿಕ್ಸರ್ಗೆ ಹಾಕಿ ಇದನ್ನ ಗ್ರೈಂಡ್ ಮಾಡೋಣ. ಮಾಡ್ಬಿಡಿ ಗುರುಜಿ. ಬ್ಯಾಡಗಿ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ ಎರಡೂ ಹಾಕ್ತಾ ಇದ್ದಾರೆ ಗುರುಜಿ. ಫಸ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದು ಒಳ್ಳೆ ಕಲರ್ ಬರಲಿ, ಸ್ವಲ್ಪ ರುಚಿ ಬರಲಿ ಅಂತ. ಖಾರ ಬೇಕು ಅಂದಾಗ ನಮ್ಮ ಗುಂಟೂರು ಮೆಣಸಿನ್ಕಾಯಿ ಹಾಕ್ತಾ ಇದ್ದಾರೆ. ಮೆಂತ್ಯ. ಓಕೆ ಗುರುಜಿ. ಮೆಂತ್ಯ 2 ಥರ, ಮೆಣಸಿನಕಾಯಿ. ಇನ್ನು ಫಸ್ಟ್ ಒಂದು ರೌಂಡು ಮಿಕ್ಸ್ ಮಾಡ್ಬಿಡಿ, ಮಾಡಿ ಮಾಡ್ಬಿಡಿ, ಸ್ವಲ್ಪ ಪೌಡರ್ ಥರ ಮಾಡಿ. ಮಾಡ್ಕೊಂಬೋಣ. ಪಟಕ್ ಅಂತ ಆಗ್ಬಿಡುತ್ತೆ. 1 ಚಮಚದಷ್ಟು ಸಾಸಿವೆ ಹಾಕೊಳ್ಳೋಣ. ಆಹಾ. ಉಪ್ಪು, ಒಂದು ಇಡೀ ಉಪ್ಪು. ಇಡೀ ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸಿ ತಂದಿರ್ತಕ್ಕಂಥ ನೀರದು. ನೋಡ್ಕೊಂಡು ಹಾಕೊಳ್ಳೋಣ. 1 ಚಿಟಿಕೆ ಹಿಂಗೆ ಹಾಕೊಳ್ಳೋಣ. ಓಕೆ. ಇಂಗು, ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಖಾರದ ಮೆಣಸಿನಕಾಯಿ, ಉಪ್ಪಿನ ನೀರು, ಸಾಸಿವೆ, ಮೆಂತ್ಯನೂ ಹಾಕಿದ್ದೀವಿ. ಓಕೆ ಗುರುಜಿ, ತೊಳಿ. ಫಸ್ಟು ಬೆಟ್ಟದ ನೆಲ್ಲಿಕಾಯಿ ನೀಟಾಗಿ ಕಟ್ ಮಾಡಿದ್ದಾರೆ. ಬೀಜವನ್ನು ತೆಗೆದಂಥ ಬೆಟ್ಟದ ನೆಲ್ಲಿಕಾಯಿ ಇದು. ಈಗ ಇದ್ರ ಖಾರ ಹಾಕೊಂಬೋಣ. ಹಾಕಿ. ಬೆಟ್ಟದ ನೆಲ್ಲಿಕಾಯಿಯ ಒಂದು ಉಪ್ಪಿನಕಾಯಿ ದಿಢೀರಾಗಿ ಮಾಡ್ಕೋಬೋದು. ತುಂಬ ರುಚಿಯುತವಾಗಿರುತ್ತೆ ಇದು. ಗುರುಜಿ, ನಾವೇನು ಉಪ್ಪು ಎಕ್ಸ್ಟ್ರಾ ಹಾಕಂಗಿಲ್ವ? ಈಗ ಉಪ್ಪಿನ ನೀರು ಹಾಕಿರೋದ್ರಿಂದ ಬೇಕಾಗಿಲ್ಲ. ಬೇಕಾಗಿಲ್ಲ ಗುರುಜಿ? ನಾನು ನಾರ್ಮಲಿ ಏನು ಬೇಕಿಲ್ಲ. ಓಕೆ. ಸಾರನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು. ಹಲೋ ಗುರುಜಿ. ಎಸ್. ಓಕೆ, ಒಳ್ಳೆ ಒಂದು ಮೆಣಸಿನಕಾಯಿಯ ಖಾರ, ಸ್ವಲ್ಪ ಮೆಂತ್ಯ, ಸ್ವಲ್ಪ ಅದಕ್ಕೆ ಸಾಸಿವೆ. ಇದೇನು ಗುರುಜಿ ಇದು? ಇದು ನಿಂಬೆ ರಸ. ಏನಕ್ಕೆ ಗುರುಜಿ ನಿಂಬೆ ರಸ ಬೇಕು? ಸ್ವಲ್ಪ ಹುಳಿ ಬೇಕಾಗುತ್ತೆ. ಸ್ವಲ್ಪ ಹುಳಿ. ನೆಲ್ಲಿಕಾಯಿ ಇರಲ್ಲ ಅಂತೀರಾ ಹುಳಿ? ಇಲ್ಲ, ಬೇಕಾಗುತ್ತೆ. ನೆಲ್ಲಿಕಾಯಿಗೆ ನಿಂಬೆ ಹಣ್ಣಿನ ರಸ. ಓಕೆ. ರೆಡಿಮೇಡ್ ಉಪ್ಪಿನಕಾಯಿ ರೆಡಿ ಆಗೋದು ಗುರುಜಿ. ಚೆನ್ನಾಗಿದೆ ನೋಡಿ. ರೆಡಿ ಟು. ಹಂಗೆ ನೆಕ್ಬೇಕದು. ಹೌದು ಹೌದು, ಅದ್ಭುತ. ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ. ಬೆಟ್ಟದ ನೆಲ್ಲಿಕಾಯಿಯ ಉಪ್ಪಿನಕಾಯಿನ ಮಾಡಿಕೊಟ್ಟಿದ್ದಾರೆ ಗುರುಜಿಯವರು. ಇದನ್ನು ಯಾವ ರೀತಿ ಮಾಡೋದು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ ಬೆಟ್ಟದ ನೆಲ್ಲಿಕಾಯಿ. ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡುವ ವಿಧಾನ:
ಮಿಕ್ಸಿ ಜಾರ್ಗೆ ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ಮೆಂತ್ಯ, ಸಾಸಿವೆ ಹಾಕಿ ಗ್ರೈಂಡ್ ಮಾಡಿ, ಉಪ್ಪಿನ ನೀರು, ಇಂಗು ಹಾಕಿ ಪುನಃ ಗ್ರೈಂಡ್ ಮಾಡಿ, ಒಂದು ಬೌಲ್ಗೆ ಬೆಟ್ಟದ ನೆಲ್ಲಿಕಾಯಿ, ರುಬ್ಬಿದ ಮಸಾಲ, ನಿಂಬೆ ರಸ ಹಾಕಿ ಚೆನ್ನಾಗಿ ಕಲಸಿದರೆ ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಸವಿಯಲು ಸಿದ್ಧ. ಒಳ್ಳೆ ಒಂದು ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡ್ಕೊಟ್ಟಿದ್ದಾರೆ ಗುರುಜಿಯವರು. ಏನು ನಂಚ್ಕೊಳ್ಳೋಕ್ಕೆ ಅಥವಾ ಅನ್ನಕ್ಕೆ ಸಾರನ್ನಕ್ಕೆ ಏನು ಇಲ್ಲದೆ ಹಾಗೆ ತಿನ್ನಿ, ಯು ಕ್ಯಾನ್ ಎಂಜಾಯ್ ಇಟ್. ಅಲ್ಲ ಗುರುಜಿ, ಖಾರವಾಗಿ ಹುಳಿಯಾಗಿ ಒಗಚಾಗಿ. ಸಣ್ಣ ಪೀಸ್ ಬಾಯಿಗೆ ಹಾಕೋಬೇಕಿತ್ತು. ಅದ್ಭುತ ಇದೆ ಗುರುಜಿ, ಎಕ್ಸ್ಟ್ರಾನರಿ ಟೇಸ್ಟ್. ಅದ್ಭುತವಾಗಿದೆ. ಅನ್ನಕ್ಕೆ ಗಿನಕ್ಕೆ ಆ ಹುಳಿ ಹಾಕಿರೋ ಸ್ವಲ್ಪ ಎಕ್ಸ್ಟ್ರಾನರಿ ಕಾಣ್ತಾ ಇದೆ. ಓಕೆ, ಯಾಕಂದ್ರೆ ಹುಳಿ ಹಾಕಲ್ಲ ನಾವು. ನೀವು ಹುಳಿ ಹಾಕಿದ್ದೀರಲ್ಲ, ಅದ್ಭುತ ಇದೆ ಗುರುಜಿ. ಓಹೋ, ಸಾರನ್ನಕ್ಕೆ ಹೆಂಗಿರುತ್ತೆ ಇದು, ಬೇಳೆ ಸಾರು. ಓಕೆ ಗುರುಜಿ, ಹ್ಯಾಂಡ್ ರೈಟಿಂಗ್ ಬಗ್ಗೆ ಮಾತಾಡ್ಬೇಕು ಇವತ್ತು ನಾವು. ಓಕೆ, ನಾವು ಬರಿಬೇಕಾದ್ರೆ ಒಂದೊಂದು ಲೈನು ಒಂದೊಂದು ಪದ ಒಂದೊಂದು ಥರ ಬಂದ್ಬಿಡುತ್ತೆ. ಹ್ಯಾಂಡ್ ರೈಟಿಂಗ್ ಕೀಪ್ಸ್ ಚೇಂಜಿಂಗ್. ಅದು ಬಂದರೆ ಅರ್ಥ ಆ ವ್ಯಕ್ತಿಯ ಮೂಡ್ ಫ್ಲಕ್ಚುಯೇಟ್ ಆಗ್ತಾ ಇದೆ ಅಂತ ಅರ್ಥ. ಮನಸ್ಸಿನ ಸ್ಥಿತಿ ಕ್ಷಣಕ್ಕೂ ಬೇರೆ ಬೇರೆ ಥರ ಆಗ್ತಾ ಇದೆ ಅನ್ನೋ ಅರ್ಥ ಅದನ್ನು ಕೊಡುತ್ತದು. ಅವರಿಗೆ ಕ್ರೇವಿಂಗ್ಸ್ ಜಾಸ್ತಿ ಇರುತ್ತೆ, ಅದು ಬೇಕು ಇದು ಬೇಕು ಇದು ಬೇಕು ಅದು ಬೇಕು ಅಂತ. ಎಸ್ಪೆಷಲಿ ಸ್ವೀಟ್ಸ್ ತಿಂತಾನೆ ಇರಬೇಕು ಅನ್ನೋಂಥ ಕ್ರೇವಿಂಗ್ಸ್ ಭಾಳ ಜಾಸ್ತಿ ಇರುತ್ತೆ. ಸೊ ಅವರ ಮೂಡ್ ಫ್ಲಕ್ಚುಯೇಷನ್ನು, ಅವರ ಸ್ಟೆಬಿಲಿಟಿ ಆಫ್ ಮೈಂಡ್ನ ಅವರ ಹ್ಯಾಂಡ್ ರೈಟಿಂಗ್ ನೋಡಿ ಚೇಂಜ್ ಆಗದಿದ್ದರೆ ಹೇಗಿರುತ್ತೆ, ಚೇಂಜ್ ಆದಾಗ ಹೀಗಿರುತ್ತೆ ಅಂತ ಡಿಸೈಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಕೆಲವರು ಎಲ್ಲವನ್ನ ಕ್ಯಾಪಿಟಲ್ ಲೆಟರ್ಸಲ್ಲಿ ಬರೀತಾರೆ. ಉದಾಹರಣೆಗೆ ನೋಡಿ, ಈ ಥರ ಎಲ್ಲವನ್ನ ಕ್ಯಾಪಿಟಲ್ ಲೆಟರ್ಸಲ್ಲೇ ಬರೀತಾರೆ. 1 ಪೇಜು 2 ಪೇಜು 10 ಪೇಜ್ ಬರೆದ್ರೆ ಅಷ್ಟೂ ಈ ಥರ ಕ್ಯಾಪಿಟಲ್ ಲೆಟರ್ಸ್ನಲ್ಲೇ ಬರೀತಾರೆ. ವೆರಿ ಗುಡ್. ಅಂದರೆ ಅರ್ಥ ಅವ್ರು ಏನೋ ಬಚ್ಚಿಟ್ಕೋತಾ ಇದ್ದಾರೆ, ಅಯ್ಯಯ್ಯೋ, ಅವ್ರು ಎಕ್ಸ್ಪ್ರೆಸ್ ಮಾಡೋಕೆ ಆಗ್ತಾ ಇಲ್ಲ, ಅವ್ರು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ, ಏನೋ ಮುಚ್ಚಿಟ್ಕೊಂಡಿದ್ದಾರೆ ಅನ್ನೋ ಅರ್ಥ. ಅವರೊಂದು ಗೋಡೆನ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅಂತಲೂ ಅರ್ಥ ಆಗುತ್ತೆ. ದೇ ಆರ್ ವೆರಿ ಪ್ರೊಟೆಕ್ಟಿವ್. ಸೊ ಇಂಥವ್ರ ಬಗ್ಗೆ ಸ್ವಲ್ಪ ನಾವು ಕೇರ್ಫುಲ್ ಆಗಿರಬೇಕಾಗತ್ತೆ. ಸ್ವಲ್ಪ ಅಂದರೆ ಆ ಥರ ಬರದಾಕ್ಷಣ ಅವ್ರು ಕೆಟ್ಟವರು ಅಂತ ಹೇಳ್ಕೊಡ್ದು, ಆ ಥರ ಗುಣಲಕ್ಷಣಗಳು ಸ್ವಲ್ಪ ಇರ್ಬೋದು. ಇರೋ ಸಾಧ್ಯತೆಗಳು ಇರುತ್ತೆ. ನಾವು ಬರೀ ಒಂದೇ ಒಂದು ಹ್ಯಾಂಡ್ ರೈಟಿಂಗ್ ನೋಡ್ಬಿಟ್ಟು ಒಂದು ಭಾಗ ನೋಡ್ಬಿಟ್ಟು ಮಾತಾಡೋದು ತಪ್ಪಾಗುತ್ತೆ. ನಾವು ಇದರಲ್ಲಿ ಏನೇನೋ ಟ್ರೈಟ್ಸ್ ಇರುತ್ತೆ, ಒಂದು 30 ಥರದ ಬೇರೆ ಬೇರೆ ಟ್ರೈಟ್ಸ್ ಇದೆ. ಅದನ್ನು ನೋಡ್ಕೊಂಡು ಆ ಮನುಷ್ಯ ಒಳ್ಳೆಯವನ ಕೆಟ್ಟವನು ಅಂತ ಡಿಸೈಡ್ ಮಾಡಬೇಕು. ಅದೆಲ್ಲ ಒಂದು ಸೈನ್ಸ್ ಬೈ ಇಟ್ ಸೆಲ್ಫ್. ಬಟ್ ಇದು ಒಂದು ಈ ಥರ ಬರೆದ್ರೆ ಈ ಥರ ಆಗುತ್ತೆ, ಈ ಥರ ಇರುತ್ತೆ. ನೆಕ್ಸ್ಟು ಕರ್ಸಿವ್ ರೈಟಿಂಗ್ ಅಂತ ಕರಿತೀವಿ. ಅಂದರೆ ಎಲ್ಲವೂ ಬೇಸ್ ಲೈನಿಂದಾನೇ ಸ್ಟಾರ್ಟ್ ಆಗುತ್ತೆ. ಏದು ಒಂದು ಲೈನ್ ಹಾಕಿದ್ರೆ ಎಲ್ಲವೂ ಬೇಸ್ ಲೈನಿಂದಾನೇ ಶುರು ಆಗುತ್ತೆ. ಒಂದಕ್ಕೊಂದು ಕಂಟಿನ್ಯೂಟಿ ಇರುತ್ತೆ. ಈಸಿಯಾಗಿ ಬೇರೆಯವ್ರ ಜೊತೆ ಕಮ್ಯುನಿಕೇಟ್ ಮಾಡಿಕೊಂಡು ಮಿಕ್ಸ್ ಆಗಿಬಿಟ್ಟು ಆ ಸ್ನೇಹದಿಂದ ಬಾಂಧವ್ಯದಿಂದ ತುಂಬ ಚೆನ್ನಾಗಿರ್ತಾರೆ. ಆಲೋಚನೆಗಳು ಕೂಡ ಒಂದಕ್ಕೆ ಮತ್ತೊಂದು ಲಿಂಕ್ ಆಗಿ ಫ್ಲೋ ಆಫ್ ಥಾಟ್ ಭಾಳ ಚೆನ್ನಾಗಿ ಬರುತ್ತೆ. ಎಸ್ಪೆಷಲಿ ಕವಿಗಳು ಅವ್ರದ್ದೆಲ್ಲ ಇರುತ್ತಲ್ಲ, ಫ್ಲೋ ಆಫ್ ಥಾಟ್ ಸರಾಗವಾಗಿ ಬರ್ತಿರುತ್ತಲ್ಲ, ಈ ಥರದವರು ಅವರು ಥಿಯರಿಗೆ ಬಹಳ ಸೂಟಬಲ್, ಥಿಯರಿಟಿಕಲ್ ಸಬ್ಜೆಕ್ಟ್ಸ್ಗೆ ಮೇಡ್ ಫಾರ್ ದೆಮ್. ಈ ಥರ ಅವರ ಗುಣ ಇರುತ್ತೆ. ನೆಕ್ಸ್ಟು ಪ್ರಿಂಟ್ ರೈಟಿಂಗ್ ಅಂತ ಕರಿತೀವಿ. ಪ್ರಿಂಟ್ ರೈಟಿಂಗ್ನಲ್ಲಿ ಈ ಥರ ಬರುತ್ತೆ. ಎಲ್ಲವೂ ಮೇಲಿಂದಾನೇ ಶುರು ಮಾಡುತ್ತೀವಿ, ಬೇಸ್ ಲೈನಿಂದ ಏನೂ ಬರೆಯೋದೇ ಇಲ್ಲ ನಾವು. ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ಐ ಅನ್ನೋದಿದೆಯಲ್ಲ, ಅದು ಫಸ್ಟು ಮೇಲಿಂದ ಒಂದು ಗೆರೆ ಹಾಕ್ಬಿಟ್ಟು ಚುಕ್ಕೆ ಇಡ್ತೀವಿ. ಪಿ ಅನ್ನೋದು ಮೇಲಿಂದ ಗೆರೆ ಹಾಕ್ಬಿಟ್ಟು ಆಮೇಲೆ ಬರಿತೀವಿ. ಬಟ್ ಆ್ಯಕ್ಚುಲಿ ನಾವು ಅದರ್ವೈಸ್ ನಾವು ಪಿ ಬರಿಬೇಕಾದ್ರೆ ನಾವು ಕೆಳಗಿಂದ ಇಲ್ಲಿ ಬರಿತೀವಿ, ಹಿಂಗೆ ಬರೆದು ಹಿಂಗೆ ಬರಿತೀವಿ. ಓಕೆ. ಸೊ ಎಲ್ಲವೂ ಮೇಲಿಂದಾನೇ ನಾವು ಪಡೆಯೋಕ್ಕೆ ಹೋಗ್ತೀವಿ, ಎಲ್ಲವೂ ಸ್ಟಾರ್ಟ್ಸ್ ಫ್ರಮ್ ಟಾಪ್. ಹೀಗಾಗ್ಬಿಟ್ಟು ಅನ್ರಿಯಲಿಸ್ಟಿಕ್ ಇವರಲ್ಲ, ಕಲ್ಪನಾ ಲೋಕದಲ್ಲಿರುವಂತಹ ವ್ಯಕ್ತಿಗಳು. ತುಂಬ ಸೆನ್ಸಿಟಿವ್, ಕ್ರಿಟಿಸಿಸಮ್ಗೆ ಭಾಳ ಸೆನ್ಸಿಟಿವ್ ಆಗಿರ್ತಾರೆ, ಸೀಕ್ರೆಟಿವ್ ಆಗಿರ್ತಾರೆ, ಗೌಪ್ಯವಾಗಿರ್ತಾರೆ, ಏನು ಹೇಳ್ಕೊಳ್ಳಲ್ಲ. ಅವರು ಗ್ರೌಂಡಿಂಗ್ ಆಗಿರೋಲ್ಲ, ಗುಮ್ಮನ್ ಥರ ಇರ್ತಾರೆ ಅಂತಾರಲ್ಲ ಹಂಗೆ. ಅಂಡ್ ಅವರು ಗ್ರೌಂಡೇ ಆಗಿರೋದಿಲ್ಲ, ಅವರು ಒಂದು ಫರ್ಮ್ ಆಗಿರೋಲ್ಲ ಅವರು. ಅಂಡ್ ಸಣ್ಣ ಪುಟ್ಟ ಕಾಮೆಂಟ್ಸ್, ಕ್ರಿಟಿಸಿಸಮ್ನು ಅವ್ರು ತಡೆಯೋಕ್ಕಾಗೋದಿಲ್ಲ. ಅವರು ಎಲ್ಲದಕ್ಕೂ ಅವ್ರಿಗೊಂದು ಸಪೋರ್ಟ್ ಬೇಕು. ಉದಾಹರಣೆಗೆ
ಒಂದು ಜಾರಬಂಡೆ ಮೇಲೆ ಹತ್ತಿ ಅವ್ರು ಜಾರಬೇಕಲ್ವಾ, ಆ ಹತ್ತೋದಕ್ಕೆ ಅವ್ರು ಹತ್ತಕ್ಕೆ ಇಷ್ಟಪಡಲ್ಲ, ಯಾರೋ ಎತ್ತಿ ಕೂರಿಸ್ಬೇಕು, ಅವ್ರು ಜಾರೋದು. ಈ ಥರ ಎಲ್ಲದಕ್ಕೂ ಸಪೋರ್ಟ್ ಬೇಕಾಗತ್ತೆ. ಹಾಗಾಗಿ ಇವರ ಗುಣಗಳು ಈ ಥರ ಇರುತ್ತೆ. ನೆಕ್ಸ್ಟ್ ಬಂದು ಡಿಸ್ಕನೆಕ್ಟೆಡ್ ಕರ್ಸಿವ್ ರೈಟಿಂಗ್ ಅಂತ ಕರಿತೀವಿ. ಈ ಥರ ಬರಿತೀವಿ. ಪದ ಈ ಥರ ಇರಬೇಕಾದ್ರೆ ಮೊದಲನೇ ಕ್ಯಾರೆಕ್ಟರ್ ಬರೆದು ಬಿಡ್ತೀವಿ, ಒಂದು ಗ್ಯಾಪ್ ಕೊಟ್ಬಿಟ್ಟು ಮಿಕ್ಕಿದ್ನೆಲ್ಲ ಜಾಯಿನ್ ಮಾಡ್ಕೊಂಡು ಕರ್ಸಿವ್ ಬರಿತೀವಿ. ನೋಡಿ, ಟಂಗ್ ಟಿ ಬರೆದು ಬಿಡ್ತೀವಿ, ಇದಕ್ಕೆ ಸ್ಪೇಸ್ ಕೊಟ್ಬಿಟ್ಟು ONGUE ಬರೆದು ಬಿಡ್ತೀವಿ. ಆ ಥರ ಬರೆದಾಗ ಡಿಸ್ಕನೆಕ್ಟೆಡ್ ರೈಟಿಂಗ್ ಅಂತ. ಇಂತಹ ವ್ಯಕ್ತಿಗಳು ಸೆಲೆಕ್ಟ್ ಮಾಡಿ ಅವ್ರ ಜೊತೆ ಮಾತ್ರ ಫ್ರೆಂಡ್ಶಿಪ್ಪು, ಕಮ್ಯುನಿಕೇಷನ್ನು, ಅವರ ಬಾಂಧವ್ಯ ಬೆಳೆಸ್ಕೋತಾರೆ. ಬಟ್ ಇದು ಒಂದು ಅಡ್ವಾಂಟೇಜ್ ಏನಂದರೆ ಇಂಟ್ಯೂಟಿವ್ ಮೈಂಡ್ ಇರ್ತೀವ್ರಿ, ಇಂಟ್ಯೂಷನ್ ಇರ್ತೀವ್ರಿ. ಸೊ ಈ ಥರ ನಾವು ಅವರು ಯಾವ ರೀತಿ ಬರೀತಾರೆ ಅಂತ ನೋಡಿ ನಾವು ಡಿಸೈಡ್ ಮಾಡ್ಬೋದು ಅವ್ರ ವ್ಯಕ್ತಿತ್ವನ. ಚಾಯ್ಸ್ ಕೊಟ್ಟರೆ ಯಾರು ಬ್ಲೂ ಇಂಕಲ್ಲಿ ಬರೀತಾರೋ ದೇ ಆರ್ ದ ಬೆಸ್ಟ್. ಬ್ಲ್ಯಾಕು, ರೆಡ್ಡು ಅವೆಲ್ಲ ಒಂದು ಆರ್ಟಿಸ್ಟಿಕ್ ನೇಚರ್ ಇರುತ್ತೆ ಅವ್ರಿಗೆ. ಆ್ಯಂಡ್ ಇಟ್ಸ್ ನಾಟ್ ಎ ಸ್ಟ್ಯಾಂಡರ್ಡ್ ಪ್ರಾಕ್ಟೀಸ್. ಬ್ಲೂ ಕಲರ್ ಈಸ್ ದ ಬೆಸ್ಟ್ ಕಲರ್. ಹೀಗೆ ನಾವು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಯಾವ ಥರ ಬರಿತಾ ಇದ್ದಾನೆ ಅಂತ ನೋಡಿ ಇನ್ನೊಂದು ಹಂತದಲ್ಲಿ ನಾವು ಜಡ್ಜ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು ಗುರುಜಿ. ಎಷ್ಟೊಂದು ತಿಳ್ಕೊಬೇಕಪ್ಪ, ನಾವೇನೋ ಬರ್ಕೊಟ್ಬಿಡ್ತೀವಿ, ಗುರುಜಿ ಕತೆ ಹೇಳಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು, ನಮಸ್ಕಾರ. ಒಳ್ಳೆಯ ಒಂದು ಹ್ಯಾಂಡ್ ರೈಟಿಂಗಿನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅದ್ಭುತವಾಗಿರುವಂಥ ಖಾರ ಆಗಿರುವಂಥ ಉಪ್ಪಿನಕಾಯಿ ನಾನು 4 ತಿಂದಾಕ್ಬಿಟ್ಟಿದ್ದೀನಿ. ತುಂಬ ಖಾರ ಇದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದ್ಭುತವಾಗಿರುವಂಥ ಒಂದು, ಯಾಕಂದರೆ ಇಲ್ಲಿ ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ ಆ ಖಾರಕ್ಕೆ ನಿಂಬೆ ಹುಳಿನೂ ಕೂಡ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಸ್ವಲ್ಪ ತಿಂದು ಖಾಲಿ ಮಾಡಬೇಕು, ಇಲ್ಲ ಸ್ವಲ್ಪ ತಿನ್ನಬೇಕು ಅಂತ ಇದ್ದಾರೆ. ಅವ್ರಿಗೆಲ್ಲ ಕೊಟ್ಟು ಬರಬೇಕು. ಅಲ್ಲಿ ತನಕ ನೀವು ತೊಳಿ ಒಂದು 5 ಸ್ಟಾರ್ ಹೋಟೆಲ್ನ ಶೆಫ್ ಪ್ರಕಾಶ್ ಅವ್ರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂಥ ಅಡುಗೆ ಮಾಡೋಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ಪ್ರಕಾಶ್ ರಾವ್ ಬನ್ರಿ. ನಮಸ್ಕಾರ ಪ್ರಕಾಶ್ ರಾವ್, ಏನ್ರಿ ಮಾಡ್ತಾ ಇದ್ದೀರಾ? ಸರ್ ಇವತ್ತು ಪಾಪ್ಕಾರ್ನ್ ಚಿಕನ್ ಮಾಡಿದ್ವಲ್ಲ ಒಂದ್ಸರಿ? ಇಲ್ಲ ಮಾಡಿಲ್ಲ, ಇವತ್ತು ಮಾಡಿಲ್ವಾ? ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀರಾ? ಪಾಪ್ಕಾರ್ನ್ ಚಿಕನ್ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಪಾಪ್ಕಾರ್ನ್ ಥರನೇ ಒಬ್ಬೊಬ್ರು ಅರ್ಧ ಕೆಜಿ ತಿಂದಾಕ್ಬಿಡ್ಬೋದು. ಆಮೇಲೆ ಗೊತ್ತಾಗುತ್ತೆ ಅರ್ಧ ಕೆಜಿ ನಾವು ಚಿಕನ್ ತಿಂದಿದ್ದೀವಿ ಅಂತೇಳಿ. ತುಂಬ ಚೆನ್ನಾಗಿರುತ್ತೆ. ಪಾಪ್ಕಾರ್ನ್ ಚಿಕನ್ ಮಾಡೋಕೆ ಏನೇನು ತಂದಿದ್ದೀರಿ? ಚಿಕನ್ ಪಾಪ್ಕಾರ್ನ್ ಬೇಕಾಗುವ ಸಾಮಗ್ರಿಗಳು: ಬೋನ್ಲೆಸ್ ಚಿಕನ್, ಮೊಟ್ಟೆ, ಜೋಳದ ಹಿಟ್ಟು, ಕಾರ್ನ್ಫ್ಲೋರ್, ಅಕ್ಕಿ ಹಿಟ್ಟು, ನಿಂಬೆಹಣ್ಣು, ಕಾಳು ಮೆಣಸಿನ ಪುಡಿ, ಅಚ್ಚ ಖಾರದ ಪುಡಿ, ಬ್ರೆಡ್ ಕ್ರಮ್ಸ್, ಸೋಯಾ ಸಾಸ್, ಉಪ್ಪು, ಎಣ್ಣೆ. ಶುರು ಮಾಡೋಣ? ಏನು ಕೊಡಿ ಫಸ್ಟ್ ನಿಮಗೆ? ಸಬ್ಬಲ್ ಕೊಡಿ. ಬೌಲ್ ಬೇಕಲ್ಲ? ಚೆನ್ನಾಗಿ ಮಿಕ್ಸಿಂಗ್ ಹಾಕ್ಬೇಕಾ? ಹೌದು. ಚಿಕನ್ ಹಾಕ್ತಿದ್ರಲ್ಲಿ ಬೋನ್ಲೆಸ್ ಇದು. ಚಿಕ್ಕ ಚಿಕ್ಕ ಪೀಸ್ ನೋಡಿ. ಅದೇ ಪಾಪ್ಕಾರ್ನ್ ಅಂದರೆ ಚಿಕ್ಕ ಚಿಕ್ಕ ಬ್ರಿಕ್ ಥರ, ಸ್ಮಾಲ್. ಓಕೆ ಸಣ್ಣದಾಗಿ ಬ್ರಿಕ್ ಥರ ಮಾಡಿರಬೇಕು. ಬೋನ್ಲೆಸ್ ಚಿಕನ್ನ ತಗೊಂಡು. ಓಕೆ ಪ್ರಕಾಶ್ ಅವ್ರ ನಂತರ ಸರ್ ಮೊಟ್ಟೆ ಹಾಕ್ತಿದೆ. ಮೊಟ್ಟೆ ಹಾಕ್ತೀರಾ? ಹೌದು. ಹಾಕೊಳ್ಳಿ ಮೊಟ್ಟೆನ. ಒಳ್ಳೆ ಒಂದು ಕೋಳಿ ಮೊಟ್ಟೆ ತಗೊಳ್ಳಿ, ಅದನ್ನು ಹಾಕಿ. ಸರ್ ಸೋಯಾ ಸಾಸ್ ಇದು ಹಾಕಿ ಸರ್. ಸೋಯಾ ಸಾಸ್, ಆಮೇಲೆ ಸರ್ ಇದು ಅಕ್ಕಿ ಹಿಟ್ಟು, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಮೈದಾ ಹಿಟ್ಟು, ಜೋಳದ ಹಿಟ್ಟಿದು ಹಾಕಿ. ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಜೋಳದ ಹಿಟ್ಟು 3 ಥರ ಹಿಟ್ಟನ್ನು ಹಾಕಿ, ಮೊಟ್ಟೆ ಹಾಕಿ, ಸೋಯಾ ಸಾಸನ್ನು ಹಾಕಿದ್ದೀವಿ. ಸ್ವಲ್ಪ ಕಾರ್ನ್ಫ್ಲವರ್ ಹಾಕ್ತೀನಿ ನನಗೆ. ಓಕೆ ಸರ್ ಮಿಕ್ಸ್ ಮಾಡಿ ನೆನ್ಸೇನಾರು ಇಡಬೇಕಾ ಪ್ರಕಾಶ್ ಅವ್ರು ಇದನ್ನ? ಒಂದು ಅರ್ಧ ಗಂಟೆ ನೆನೆಸಿಟ್ಟು ಚೆನ್ನಾಗಿರುತ್ತೆ. ಹಾಗಂತೀರಾ? ಹೌದು. ಓಕೆ ಸರ್ ಉಪ್ಪು ಹಾಕ್ತೀನಿ ಹಂಗೆ. ಹಾಕಿ. ಬಟ್ ನಿಂಬೆಹಣ್ಣು ಹಾಕಲ್ವ ಇವಾಗ? ನಿಂಬೆಹಣ್ಣು ಹಾಕ್ತೀನಿ. ಸ್ವಲ್ಪ ಪೆಪ್ಪರ್ ಪೌಡರ್, ಖಾರ ಪುಡಿ ಸರ್. ಪೆಪ್ಪರ್ ಪೌಡ್ರು ರವಿಯವರ ಕಾಳು ಮೆಣಸಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಾಕು ಸರ್. ಓಕೆ. ಖಾರದ ಪುಡಿ ಅಚ್ಕಾರದ ಪುಡಿ ಸಾಕು. ಸಾಕಾ? ಸಾಕು ಸರ್. ಓಕೆ. ಸರ್ ನಿಂಬೆಹಣ್ಣು ಹಾಕ್ತೀನಿ ಹಂಗೆ. ಹಾಕಿ ಸರ್. ಸರ್ ಎಣ್ಣೆ ಇಟ್ಕೊಂಡು ಎಣ್ಣೆ ಇಟ್ಕೊಳ್ಳೋಣ? ಹೌದು. ಚಿಕನ್ ಪಾಪ್ಕಾರ್ನು ನೆನಿಬೇಕು. ಚಿಕನ್ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ನೆನೆದ್ರೂ ಚೆನ್ನಾಗಿರುತ್ತೆ ಅಂತ. ಎಷ್ಟೊತ್ತಾಗುತ್ತೋ ಅಷ್ಟು ನೆನೆಸ್ಬಿಟ್ಟು ಆಮೇಲೆ ಎಣ್ಣೆಲಿ ಬಿಡಿ, ಒಳ್ಳೆ ರುಚಿಯಾಗಿರುತ್ತೆ. ಎಷ್ಟು ರುಚಿಯಾಗಿರುತ್ತೆ ಅಂದರೆ ನಾನು ಹೇಳ್ತಿದ್ದೀನಲ್ಲ, 1 kg ಸ್ಮಾಲ್ ಪೀಸ್ ಮಾಡ್ಕೊಂಬಂದಿದ್ರು, ಇಬ್ಬರು ಕೊಟ್ಟರೆ ಅವರೇ ತಿಂದಾಕ್ಬಿಡ್ತಾರೆ. ಏನು ಪ್ರಕಾಶ್? ಹೌದು ಸರ್. ಹೆಂಗಂತೀರಾ? ತಿನ್ಬೋದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರಾನ್ ಆಯಿಲ್. ಮತ್ತೆ ಪ್ರಕಾಶ್ ಬಿಸ್ನೆಸ್ ಎಲ್ಲ ನಡೀತಾ ಇದೆ? ಎಷ್ಟು ಚೆನ್ನಾಗಿದೆ ನಡೀತಾ ಇದೆಯಾ? ಚೆನ್ನಾಗಿ ನಡೀತಾ ಇದೆ.
ಈಗ ಹಬ್ಬದೆಲ್ಲ ಬುಕ್ ಆಗ್ತಾ ಇದೆ ಸ್ವೀಟ್ಸು ಮತ್ತು ಸ್ವೀಟ್ಗಳೆಲ್ಲ ಬೇಕು, ಒಳ್ಳೊಳ್ಳೆ ಸ್ವೀಟ್ಗಳು ಬೇಕು ಅಂದರೆ ಪ್ರಕಾಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹಬ್ಬ ಬಂತು ಅಂದರೆ ಸ್ವೀಟ್ ಬೇಕು ಅಂದರೆ ಮತ್ತು ಕೇಟ್ರಿಂಗ್ ಚೆನ್ನಾಗಿ ಎಂತೆಂಥ ಸ್ವೀಟ್ ಬೇಕು ಹೇಳ್ರಿ, ಅಂತಂಥ ಸ್ವೀಟ್ನ ನಿಮ್ಮ ಮನೆಗೆ ಬಂದು ಮಾಡ್ಕೊಡ್ತಾರೆ ಪ್ರಕಾಶ್ ಅವರು. ಪ್ರಕಾಶ್ ಅವ್ರು ಸರ್ ಮನೆಗೆ ಹೋಗಿ ಮಾಡ್ಕೊಡ್ತೀರಾ ತಾನೇ? ಮಾಡ್ಕೊಡ್ತೀನಿ ಸರ್. ವೆಜ್ ನಾನ್ ವೆಜ್ ಚಾಟ್ಸು ಸ್ನ್ಯಾಕ್ಸು ಊಟ ಎಷ್ಟು ಜನ ಬೇಕಾದ್ರೆ ಅಡುಗೆ ಮಾಡ್ಕೊಡ್ತೀನಿ. ಹೌದಾ? ಹೌದು ಸರ್. ವೆರಿ ಗುಡ್. ನಡೀತಾ ಇದೆ ಸರ್ ನಂದು. ಓಕೆ. ಆ ಬ್ರೆಡ್ ಕಮ್ಸ್ ಸಾಲದೇ ಇಲ್ಲ. ಹೌದೇ. ಅದೇ ಕಡೆಯಲ್ಲಿ ಹೆಂಗಾಗ್ಬಿಡುತ್ತೆ ಅಂತ ಹೇಳಿದ್ರೆ ಅದೇ. ಎಲ್ಲ ಒಂಥರ ಮೆತ್ಕಾಗ್ಬಿಡುತ್ತೆ. ಮೆಚ್ಚಾಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಅಲ್ಲಿ ಹಾಕ್ಬಿಟ್ರೆ ಚಿಕನ್ ಪಾಪ್ಕಾರ್ನ್ ಏನು ಬರ್ತೀರಿ ರೀ, ಪಾಪ್ಕಾರ್ನ್ ಅಂತೀವಲ್ಲ ಅದೇ ಥರ ಚಿಕನ್ ಪಾಪ್ಕಾರ್ನ್ ಇದು. ಲಾಲಿಪಾಪ್ ಅಲ್ಲ, ಪಾಪ್ಕಾರ್ನ್ ಇದು. ಏನೇ ತುಂಬ ಚೆನ್ನಾಗಿರುತ್ತೆ. ಸೇಮ್ ಪಾಪ್ಕಾರ್ನ್ ಹೆಂಗಿರುತ್ತೋ ಅದೇ ಥರನೇ ಇರುತ್ತೆ. ಇದು ಚಿಕನ್ ಪಾಪ್ಕಾರ್ನ್ ಅಷ್ಟೇ. ಸುಬ್ರಹ್ಮಣ್ಯ ಸರ್. ಹಾಂ, ಬಿಡಿ ಬಿಡಿ ಬಿಡಿ, ಸಕ್ಕತ್ತಾಗಿದೆ ಬಿಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಸಖತ್ತಾಗಿರೋ ಪಾಪ್ಕಾರ್ನ್ ಚಿಕನನ್ನು ಮಾಡ್ತಾಯಿದ್ದಾರೆ ಪ್ರಕಾಶ್ ರಾವ್ ಅವರು. ತುಂಬ ಚೆನ್ನಾಗಿರ್ತದು. ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ರಿಗೂ ಇಷ್ಟ ಆಗುತ್ತೆ. ಎಸ್. ಆಮೇಲೆ ಬಿಟ್ರಾ, ಫೈನಲ್ ಆಗಾಯ್ತಾ? ಅಷ್ಟೇ. ಇದೇ ಪಾಪ್ಕಾರ್ನು. ಏನಿಲ್ಲ, ಸುಮ್ಮನೆ ಹಿಂಗೆ ತಿಂತಾ ಇರ್ಬೋದು ಅಷ್ಟೇ. ಮಾತಾಡ್ತಾನೆ ತಿಂತಾ ಇರ್ಬೋದು. ಸಖತ್ತಾಗಿರುತ್ತೆ. ಸ್ವಲ್ಪ ಉಪ್ಪು ಮೇಲ್ಗಡೆ, ಸ್ವಲ್ಪ, ಯಾಕಂದರೆ ಖಾರನೇ ಇರೋಲ್ಲ ಇದು. ಸಾಕು ಸಾಕು. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಎಸ್ ಎಸ್ ಸರ್. ಚಿಕನ್ ಪಾಪ್ಕಾರ್ನ್ ರೆಡಿಯಾಗಿದೆ. ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಒಂದೊಂದೇ ಬಾಯ್ಲ್ ಹಾಕೊಂಡು ಹೋಗ್ತಾ ಇರ್ಬೋದು. ಬೋನ್ಲೆಸ್ ಚಿಕನ್ನು, ಅವ್ರಿಗೇನಿಲ್ಲ, ಮೊಟ್ಟೆಲಿ ಹಾಕಿ ನೆನೆಸಿರೋವಂಥದ್ದು. ನಾನು ಹೇಳ್ತೀವಿ, ಒಬ್ಬೊಬ್ಬರು ಕನಿಷ್ಠ ಪಕ್ಷ ಅರ್ಧ ಕೆ ಜಿ ತಿಂದಾಕ್ಬಿಡ್ಬೋದು. ಅರ್ಧ ಕೆ ಜಿ ತಿಂತಾ ಇದೀವಿ ಅಂತಲೇ ಗೊತ್ತಾಗಲ್ಲ. ಚಿಕನ್ ಪಾಪ್ಕಾರ್ನ್. ಚಿಕನ್ ಪಾಪ್ಕಾರ್ನ್ನ ಮಾಡಿಕೊಟ್ಟಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ 5 ಸ್ಟಾರ್ ಹೋಟೆಲ್ ಪ್ರಕಾಶ್ ಅವರು. ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಅದ್ಭುತವಾಗಿರುವಂಥ ಪಾಪ್ಕಾರ್ನ್ ಮಾಡ್ಕೊಳ್ಳಿ. ಚಿಕನ್ ಪಾಪ್ಕಾರ್ನ್ ಮಾಡುವ ವಿಧಾನ: ಒಂದು ಬೌಲ್ಗೆ ಚಿಕನ್, ಮೊಟ್ಟೆ, ಸೋಯಾ ಸಾಸ್, ಅಕ್ಕಿ ಹಿಟ್ಟು, ಜೋಳದ ಹಿಟ್ಟು, ಕಾರ್ನ್ಫ್ಲೋರ್, ಉಪ್ಪು, ಕಾಳುಮೆಣಸಿನ ಪುಡಿ, ಅಚ್ಚ ಖಾರದ ಪುಡಿ, ನಿಂಬೆ ಹಣ್ಣು ಹಾಕಿ ಚೆನ್ನಾಗಿ ಕಲಸಿ ಬ್ರೆಡ್ ಕ್ರಮ್ಸ್ನಲ್ಲಿ ಹೊರಳಿಸಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಮೇಲೆ ಉಪ್ಪು, ಕಾಳುಮೆಣಸಿನ ಪುಡಿ ಹಾಕಿದರೆ ಚಿಕನ್ ಪಾಪ್ಕಾರ್ನ್ ರೆಡಿ ಟು ಟೇಸ್ಟ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ 5 ಸ್ಟಾರ್ ಹೋಟೆಲ್ ಪ್ರಕಾಶ್ ಅವರು ಒಂದು ಅದ್ಭುತವಾಗಿರುವಂಥ ಚಿಕನ್ ಪಾಪ್ಕಾರ್ನ್ ಮಾಡಿದ್ದಾರೆ. ಸೈಡ್ಸು, ಸಾಸು ಏನು ಬೇಡ, ಹಂಗೆ ತಿಂತಾ ಇರ್ಬೋದು. ಏನು ಶುಂಠಿ ಬೆಳ್ಳುಳ್ಳಿ ಏನಿಲ್ಲ ಅದರಲ್ಲಿ. ಶುಂಠಿ ಬೆಳ್ಳುಳ್ಳಿ ಇಲ್ಲ, ಮಸಾಲ ಪದಾರ್ಥಗಳಿಲ್ಲ, ಕಬಾಬ್ ಪೌಡ್ರ್ ಇಲ್ಲ, ಏನಿಲ್ಲ. ಹಾಂ ಹೌದು ಸರ್. ನೋಡಿ ಹೆಂಗಿದೆ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಪ್ರಕಾಶ್. ಓಕೆ, ಮಕ್ಕಳಿಂದ ದೊಡ್ಡವ್ರ ತನಕ ಖಾರ ಅನ್ನೋದೇ ಇರಲ್ಲ ಇದ್ರೊಳಗಡೆ. ಎಲ್ರಿಗೂ ಇಷ್ಟ ಆಗುತ್ತೆ, ಸಖತ್ತಾಗಿ ಇಷ್ಟ ಆಗುತ್ತೆ. ದಯವಿಟ್ಟು ಇವತ್ತೇ ತಂದು ಟ್ರೈ ಮಾಡ್ಕೊಳ್ಳಿ. ಪ್ರಕಾಶ್ ಫೋನ್ ನಂಬರ್ ಹೇಳಿ ನಿಮ್ದು. 9945 07 46 4680 ಫೋನ್ ಮಾಡಿದ್ರೆ ಪ್ರಕಾಶ್ ಅವ್ರು ಸಿಗ್ತಾರೆ. ಏನು ಬೇಕೋ ಮಾಡಿಕೊಡ್ತಾರೆ. ಥ್ಯಾಂಕ್ ಯು ಪ್ರಕಾಶ್ ರಾವ್, ಥ್ಯಾಂಕ್ ಯು ಸರ್. 1 kg ಒಬ್ರು ತಿನ್ಬೋದು, ಕಷ್ಟನೇ, ನೋ ಪ್ರಾಬ್ಲಮ್. ಇವಾಗಲೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮುರಳಿ ಆಮೇಲೆ ತಿನ್ನಿರಿ, ಫಸ್ಟು ಕಾರ್ಯಕ್ರಮ ಮುಗಿಸಿ ಅಂತ ಇದ್ದೀರಾ. ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮ ಮುಗಿಸ್ಬೇಕು. ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ವೆರಿ ಸಿಂಪಲ್, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ. ಸುಚಿತ್ ಅವರು ಈವೆಂಟನ್ನು ಶುರು ಮಾಡಿದ್ದಾರೆ. ಸುಚಿತ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಮದುವೆ ಶುಭ ಸಮಾರಂಭಗಳಿಗೆ ಅವ್ರನ್ನ ಫಿಕ್ಸ್ ಮಾಡಿ ಒಳ್ಳೊಳ್ಳೆ ಮದುವೆಗಳನ್ನ ಮಾಡಿಸ್ಕೋಬೋದು. ಒಳ್ಳೆ ಊಟ, ಒಳ್ಳೆ ಫೋಟೋಗ್ರಫಿ, ಒಳ್ಳೆ ವಿಡಿಯೋಗ್ರಫಿ, ಎಂಟೈರ್ ಈವೆಂಟನ್ನು ಫಿಕ್ಸ್ ಮಾಡ್ಕೋಬೋದು ತಿಳಿಸಿ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೊತೆಗೆ ಸುಚಿತ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ 9731
909496 ಈ ಸಂಖ್ಯೆಗೆ ಫೋನ್ ಮಾಡಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗಂಡವಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ.